ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ಈ ಭೌಗೋಳಿಕ ಅನ್ವೇಷಣೆಯ ನಡಲಿಕ್ಕೆ ಕಂಡುಬರ್ತಕ್ಕಂಥ ಕಾರಣಗಳನ್ನ ನೋಡಿದ ನಂತರ ಅದರ ಮುಂದುವರಿದ ಭಾಗವಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಪ್ರಮುಖ ಅನ್ವೇಷಕರು ಮತ್ತು ಅವರ ಅನ್ವೇಷಣೆಗಳು ಅಂತಕ್ಕಂಥ ವಿಷಯವನ್ನು ಚರ್ಚೆನ ಕೈಗೊಂಡ. ಹಾಗಾದ್ರೆ ಈ ಪ್ರಮುಖ ಅನ್ವೇಷಣಾಕಾರರಲ್ಲಿ ಕಂಡುಬರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಮಾರ್ಕ್ ಫೋಲೋ ಅಂತಕ್ಕಂಥ ವ್ಯಕ್ತಿ. ಈ ಮಾರ್ಕ್ ಫೋಲೋ ಯಾರಪ್ಪ ಅಂದ್ರೆ ಇಟಲಿಯಲ್ಲಿ ಕಂಡುಬರ್ತಕ್ಕಂಥ ವೆನಿಸ್ ನಗರದ ಆಭರಣದ ವ್ಯಾಪಾರಿ. ಈ ವೆನಿಸ್ ನಗರದ ಆಭರಣದ ವ್ಯಾಪಾರಿ ಆದಂತ ಈ ಮಾರ್ಕ್ ಫೋಲೋನನ್ನ ಏನಂತ ಕರೀತಾರಪ್ಪ ಅಂದ್ರೆ ಮಧ್ಯಯುಗದ ಪ್ರವಾಸಿಗರ ರಾಜ ಅಂತ ಕರೀತಾರೆ. ಯಾರನ್ರಿ? ಈ ಮಾರ್ಕ್ ಫೋಲೋನನ್ನ. ಹಾಗಾದ್ರೆ ಈ ಮಾರ್ಕ್ ಫೋಲೋನಿಂದ ಯಾವ ರೀತಿಯಾದಂತ ಒಂದು ಅನ್ವೇಷಣೆಗಳಾಕಪ್ಪ ಅಂದ್ರೆ ಇವನಿಂದ ನೇರವಾಗಿ ಯಾವ ಖಂಡಗಳು ಶೋಧನೆ ಆಗದೇ ಇದ್ರೂ ಕೂಡ ಏಷ್ಯಾ ಖಂಡದ ಬಗೆಗಿನ ಒಂದು ವಿಪುಲ ಮಾಹಿತಿಯನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಈ ಮಾರ್ಕ್ ಫೋಲೋ ಅಂತಕ್ಕಂಥ ವ್ಯಕ್ತಿ. ಯಾಕಪ್ಪ ಅಂದ್ರೆ ಈತ ಸರಿಸುಮಾರು 24 ವರ್ಷಗಳ ಕಾಲ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳನ್ನ ನೆಲೆಸಿರ್ತಾನೆ. ಉದಾಹರಣೆಗೆ ಚೀನಾ ಆಗಿರ್ಬೋದು, ಮಂಗೋಲಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ನಮ್ಮ ಭಾರತ ಆಗಿರ್ಬೋದು. ಹೀಗೆ ಈ ಎಲ್ಲ ಒಂದು ಸ್ಥಳಗಳಿಗೆ ಭೇಟಿ ಕೊಡುವ ಮುಖೇನ ಇಲ್ಲಿರ್ತಕ್ಕಂಥ ಸಂಪತ್ತಾಗಿರ್ಬೋದು, ಪ್ರಮುಖ ವಸ್ತುಗಳಾಗಿರ್ಬೋದು ಹಾಗೂ ಭೌಗೋಳಿಕ ಸ್ಥಿತಿಗತಿ ಆಗಿರ್ಬೋದು, ಇವೆಲ್ಲದರ ಕುರಿತಾಗಿ ಯುರೋಪಿನ ಜನತೆಗೆ ತಿಳಿಸಿದ ಮೊಟ್ಟ ಮೊದಲಿಗೆ ಯಾರಪ್ಪ ಅಂತಂದ್ರೆ ಈ ಮಾರ್ಕ್ ಪೋಲೋ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮಾರ್ಕ್ ಪೋಲೋ ತಾನು ಪ್ರವಾಸವನ್ನು ಕೈಗೊಂಡಂತ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ತನ್ನ ಒಂದು ಅನುಭವಗಳನ್ನ ದಿ ಟ್ರಾವೆಲ್ಸ್ ಆಫ್ ದಿ ಮಾರ್ಕ್ ಫೋಲೋ ಆಫ್ ದಿ ವೆನಿಸಿಯನ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ಪ್ರಕಟಿಸ್ತಾನು. ಹೀಗಾಗಿ ಈ ಕೃತಿಯಲ್ಲಿ ಕಂಡು ಬರ್ತಕ್ಕಂಥ ಅನೇಕ ವಿಷಯಗಳು ಯುರೋಪಿಯನ್ನರಿಗೆ ಸ್ಫೂರ್ತಿಯನ್ನ ನೀಡಿದಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಅನ್ವೇಷಣಾಕಾರರಲ್ಲಿ ಈ ಮಾರ್ಕ್ ಪೋಲೋನು ಸಹ ನಮಗೇನಕ್ಕಪ್ಪ ಅಂದ್ರೆ ಅತ್ಯಂತ ಪ್ರಮುಖ ವ್ಯಕ್ತಿ ಆಗಿ ಕಂಡು ಬರ್ತಾನೆ ಹೇಳ್ಬೋದು. ಇನ್ನು ಮಾರ್ಕ್ ಫೋಲೋನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಜಕುಮಾರ ಹೆನ್ರಿ, ಅಥವಾ ಇವನನ್ನ ನಾವು ಹೆನ್ರಿ ದಿ ನೆವಿಗೇಟರ್ ಅಂತ ಕರಿತೇವೆ. ಹಾಗಾದ್ರೆ ಈ ಅನ್ವೇಷಣಾಕಾರರಲ್ಲಿ ಕಂಡು ಬರ್ತಕ್ಕಂಥ ಈ ರಾಜಕುಮಾರ ಹೆನ್ರಿ ಅಂತ ಬಂದಾಗ ಈತ ನೌಕಾಯಾನಕ್ಕೆ ನೇರವಾಗಿ ಸಹಾಯ ಮಾಡಿದ ಪ್ರಥಮ ವ್ಯಕ್ತಿ. ಅಷ್ಟೇ ಅಲ್ಲದೆ ನಾವಿಕರ ಹಿಂದಿನ ಪ್ರಮುಖ ಪ್ರೇರಣಾ ಶಕ್ತಿ ಅಂತ ಕರೀತಾರೆ. ಯಾರನ್ರಿ? ಈ ರಾಜಕುಮಾರ ಹೆನ್ರಿಯನ್ನ. ಕಾರಣ ಏನಪ್ಪಾ ಅಂದ್ರ ಮೂಲತಃ ಈತ ಒಬ್ಬ ನಾವಿಕನಲ್ಲ, ಈತ ಒಬ್ಬ ರಾಜಕುಮಾರನಾಗಿದ್ದರೂ ಕೂಡ ಈತ ನಾವಿಕರಿಗೆ ಅನುಕೂಲವಾಗಿಸುವ ಸಲುವಾಗಿ ಹಲವಾರು ಕಾರ್ಯಗಳನ್ನ ಕೈಗೊಳ್ತಾನೆ. ಆ ಸಂದರ್ಭದಲ್ಲಿ ಈ ನೌಕಾಯಾನಿಗಳಿಗೆ ಸಹಾಯ ಮಾಡುವ ಸಲುವಾಗಿ ತನ್ನ ದೇಶದ ರಾಜಧಾನಿ ಆದಂತ ಲಿಸ್ಬನ್ ಅಂತಕ್ಕಂಥ ಸ್ಥಳದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ನೌಕಾಯಾನ ತರಬೇತಿ ಶಾಲೆಯನ್ನ ಆರಂಭಿಸ್ತಾನೆ. ಹೀಗೆ ಆ ನೌಕಾಯಾನ ತರಬೇತಿ ಶಾಲೆಯನ್ನ ಆರಂಭಿಸುವ ಮುಖೇನ ಆ ಶಾಲೆಯಲ್ಲಿ ಅನೇಕ ನಾವಿಕರಿಗೆ ತರಬೇತಿಯನ್ನು ಕೊಡುವ ಸಲುವಾಗಿ ಭೂಪಟ ತಯಾರಕರಾಗಿರ್ಬೋದು, ಭೂಗೋಳ ಶಾಸ್ತ್ರಜ್ಞರಾಗಿರ್ಬೋದು ಮತ್ತು ಅನೇಕ ವಿಜ್ಞಾನಿಗಳಾಗಿರ್ಬೋದು, ಇವರೆಲ್ಲರನ್ನ ಆಹ್ವಾನಿಸುವ ಮುಖೇನ ಆ ಒಂದು ಭೂಪಟ ತಯಾರಕರಿಂದ ಮತ್ತು ಭೂಗೋಳ ಶಾಸ್ತ್ರಜ್ಞರಿಂದ ಹಲವಾರು ರೀತಿಯಾದಂತಹ ಪ್ರಪಂಚದ ನಕ್ಷೆಗಳನ್ನ ತಯಾರು ಮಾಡ್ಲಿಕ್ಕೆ ಹೇಳ್ತಾನು. ಅಷ್ಟೇ ಅಲ್ಲದೆ ನೌಕಾಯಾನದ ಕುರಿತಾದಂತಹ ಒಂದು ಕೋಷ್ಟಕಗಳನ್ನ ರಚಿಸಲಿಕ್ಕೆ ಹೇಳ್ತಾನೆ. ಹೀಗೆ ಒಟ್ಟಾರೆಯಾಗಿ ಈ ಲಿಸ್ಬನ್ ನಲ್ಲಿ ಸ್ಥಾಪನೆಗೊಂಡಂತ ನೌಕಾಯಾನ ತರಬೇತಿ ಶಾಲೆಯಿಂದಾಗಿ ಈ ಒಂದು ನೌಕಾಯಾನಿಗಳಿಗೆ ಮತ್ತಷ್ಟು ಹೆಚ್ಚಿನ ಬಲ ಬಂತ ಹೇಳ್ಬೋದು. ಅದರ ಜೊತೆಗೆ ಇದೇ ಹೆನ್ರಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಂಗ್ರೋಸ್ ಎಂಬ ಸ್ಥಳದಲ್ಲಿ ನೌಕಾಠಾಣೆಯನ್ನ ಆರಂಭಿಸ್ತಾನೆ. ಹೀಗೆ ಆ ನೌಕಾಠಾಣೆಯನ್ನ ಆರಂಭಿಸುವ ಮುಖೇನ ಹಡಗು ಕಟ್ಟುವ ಕೈಗಾರಿಕೆಗಳಿಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಾನಂತ ಹೇಳ್ಬೋದು. ಹೀಗೆ ಆ ಸಂದರ್ಭದಲ್ಲಿಯೇ ಈ ಹೆನ್ರಿ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ಯಾರ್ವೆಲ್ ಅಂತಕ್ಕಂಥ ಬಹುದೊಡ್ಡ ಹಡಗನ್ನ ನಿರ್ಮಾಣ ಮಾಡ್ತಾನೆ. ಹೀಗೆ ಒಟ್ಟಾರೆಯಾಗಿ ಹೆನ್ರಿಯ ಒಂದು ಸಹಾಯ ಮತ್ತು ಪ್ರೋತ್ಸಾಹದಿಂದಾಗಿ ಭೌಗೋಳಿಕ ಅನ್ವೇಷಣೆಯ ಸಂದರ್ಭದಲ್ಲಿ ನೌಕಾಯಾನಿಗಳಿಗೆ ಮಹದುಪಕಾರವಾಯಿತು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಅನೇಕ ನಾವಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಹೊಸ ಭೂಭಾಗ ಮತ್ತು ಜಲಭಾಗಗಳನ್ನ ಕಂಡಿಡ್ತಾರೆ. ಉದಾಹರಣೆಗೆ ಬರ್ತಲೋಮಿಯೋ ಡಯಾಸ್ ಆಗಿರ್ಬೋದು, ಈತ ಆಫ್ರಿಕಾದ ದಕ್ಷಿಣ ತುದಿಯನ್ನ ಶೋಧನೆ ಮಾಡ್ತಾನೋ. ಅಷ್ಟೇ ಅಲ್ಲದೆ ಲೋಪೋಗೊನ್ ಸಾಲ್ವೇಸ್ ಅಂತಕ್ಕಂಥ ವ್ಯಕ್ತಿ. ಯಾರ್ರಿ? ಲೋಪೋಗೊನ್ ಸಾಲ್ವೇಸ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಭೂಮಧ್ಯ ರೇಖೆಯನ್ನ ಕಂಡಿಡ್ತಾನೋ. ನಂತರ ಡಿಯಾಗೋ, ಈತ ಕಾಂಗೋ ಪ್ರದೇಶವನ್ನ ಕಂಡಿಡ್ತಾನೆ. ಹೀಗೆ ಒಟ್ಟಾರೆಯಾಗಿ ಬರ್ತಲೋಮಿಯೋ ಡಯಾಸ್ ಆಗಿರ್ಬೋದು, ಲೋಪೋಗೊನ್ ಸಾಲ್ವೇಸ್ ಆಗಿರ್ಬೋದು, ಡಿಯಾಗೋ ಆಗಿರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಹೆನ್ರಿಯ ಕಾಲಾವಧಿಯಲ್ಲಿ ಅನೇಕ ಪ್ರದೇಶಗಳನ್ನ ಸಂಶೋಧನೆ ಮಾಡ್ತಾನೆ. ಒಟ್ಟಾರೆಯಾಗಿ ಹೆನ್ರಿಯ ಪರಿಶ್ರಮದಿಂದಾಗಿ ಆಫ್ರಿಕಾದ ಸುಮಾರು 20,000 ಮೈಲಿಯ ಒಂದು ಪ್ರದೇಶಗಳೇನಾಕಪ್ಪ ಅಂದ್ರೆ ಅನ್ವೇಷಣೆಯಾದಂತ ಹೇಳ್ಬೋದು. ಅವುಗಳಲ್ಲಿ ಪ್ರಮುಖವಾದಂತ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಪೂರ್ವ ಆಫ್ರಿಕಾದ ಗಿನಿಯಾ ತೀರ ಆಗಿರ್ಬೋದು, ಮೆಡೇರಾ ಆಗಿರ್ಬೋದು, ಅಜೋರೆಸ್ ಆಗಿರಬಹುದು, ನೆರಿಸ್ ದ್ವೀಪ ಪ್ರದೇಶಗಳಾಗಿರಬಹುದು. ಹೀಗೆ ಇನ್ನೂ ಅನೇಕ ಪ್ರದೇಶಗಳನ್ನ ಅಂತಂದ್ರೆ
ಸಂಶೋಧನೆಗಳು ಅಂತ ಹೇಳೋದು. ಒಟ್ಟಾರೆಯಾಗಿ ರಾಜಕುಮಾರ ಹೆನ್ರಿ ಇಷ್ಟೆಲ್ಲಾ ಪ್ರೋತ್ಸಾಹ ನೀಡಿದ್ದರಿಂದಾಗಿ ಈ ರಾಜಕುಮಾರ ಹೆನ್ರಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಹೆನ್ರಿ ದಿ ನೆವಿಗೇಟರ್ ಅಂತಕ್ಕಂತ ಒಂದು ಬಿರುದಿನಿಂದ ಕರೀತಾರೆ ಅಂತ ಹೇಳ್ಬೋದು. ಇದು ರಾಜಕುಮಾರ ಹೆನ್ರಿಯ ಬಗ್ಗೆ ಕಂಡು ಬರ್ತಕ್ಕಂಥ ಒಂದು ಮಾಹಿತಿ. ನೆಕ್ಸ್ಟ್ ಮೂರನೇ ಒಬ್ಬ ಅನ್ವೇಷಣಾಕಾರ ಯಾರಪ್ಪ ಅಂದ್ರೆ ಬಾರ್ತಲೋಮಿಯೋ ಡಯಾಸ್. ಮೂರನೇ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾರ್ತಲೋಮಿಯೋ ಡಯಾಸ್. ಈತನ ಕಾಲಾವಧಿಯಲ್ಲಿ ಆಫ್ರಿಕಾದ ದಕ್ಷಿಣ ಪ್ರದೇಶಗಳ ಒಂದು ಅನ್ವೇಷಣಾಕತೆ ಯಾವ ರೀತಿಪ್ಪ ಅಂತಂದ್ರೆ ಈ ಬಾರ್ತಲೋಮಿಯೋ ಡಯಾಸ್ ಅಂತ ತೆಗೆದುಕೊಂಡಾಗ ಈತನು ಸಹ ಪೋರ್ಚುಗಲ್ನ ನಾವಿಕ. ಹೀಗಾಗಿ ಈ ಪೋರ್ಚುಗಲ್ನ ನಾವಿಕನಾದಂತ ಡಯಾಜನಿಗೆ ಒಂದು ಪ್ರಮುಖ ಆಸೆ ಇರುತ್ತೆ. ಯಾವ ಆಸೆ ಇರುತ್ತಪ್ಪ ಅಂದ್ರೆ ಭಾರತಕ್ಕೆ ಜಲಮಾರ್ಗವನ್ನ ಕಂಡಿಡ್ಬೇಕಂತಕ್ಕಂಥ ಒಂದು ಆಸೆ ಇರುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಬಾರ್ತಲೋಮಿಯೋ ಡಯಾಸ್ ಏನ್ ಮಾಡ್ತಾನಪ್ಪ ಅಂತಂದ್ರೆ 1486ರಲ್ಲಿ ಪೋರ್ಚುಗಲ್ನ ರಾಜಧಾನಿಯಾದಂತ ಲಿಸ್ಬನ್ ನಿಂದ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನು ಆರಂಭಿಸ್ತಾನೆ. ಹೀಗೆ 1486ರಲ್ಲಿ ಲಿಸ್ಬನ್ ನಿಂದ ತನ್ನ ನೌಕಾಯಾನದ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥ ಈತ ಅಟ್ಲಾಂಟಿಕ್ ಸಾಗರದ ಮುಖೇನ ಆಫ್ರಿಕಾದ ಪಶ್ಚಿಮ ಕರಾವಳಿ ಯುದ್ಧಕ್ಕೂ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಪ್ರಯಾಣವನ್ನು ಕೈಗೊಳ್ತಾನೆ. ಹೀಗೆ ಆಫ್ರಿಕಾದ ಪಶ್ಚಿಮ ಕರಾವಳಿ ಯುದ್ಧಕ್ಕೂ ತನ್ನ ಪ್ರಯಾಣವನ್ನ ಕೈಗೊಂಡಂತಹ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ 1488ರ ಹೊತ್ತಿಗೆ ಆಫ್ರಿಕಾದ ದಕ್ಷಿಣ ತುದಿಯನ್ನ ತಲುಪ್ತಾನೆ. ಹೀಗಾಗಿ ಆ ಆಫ್ರಿಕಾದ ದಕ್ಷಿಣ ತುದಿಯನ್ನ ತಲುಪಿದಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಆ ಒಂದು ಭೂಭಾಗದಲ್ಲಿ ಏನು ಉಂಟಾಗಿರುತ್ತಪ್ಪ ಅಂದ್ರೆ ಭೀಕರವಾದಂತ ಬಿರುಗಾಳಿ ಉಂಟಾಗಿರುತ್ತೆ. ಹೀಗಾಗಿ ಆ ಬಿರುಗಾಳಿಯನ್ನ ಗಮನಿಸಿರ್ತಕ್ಕಂಥ ಡಯಾಸ್ ತನ್ನ ಒಂದು ಪ್ರಯಾಣವನ್ನ ಮುಂದುವರೆಸದೆ ವಾಪಸ್ ತನ್ನ ದೇಶಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾನೋ ಆ ಸಂದರ್ಭದಲ್ಲಿ ಆ ಬಿರುಗಾಳಿಗಳಿಂದ ಕೂಡಿರ್ತಕ್ಕಂಥ ಆ ಒಂದು ಪ್ರದೇಶಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಥವಾ ಬಿರುಗಾಳಿಗಳ ಭೂಶಿರ ಅಂತ ಹೇಳಿ ನಾಮಕರಣ ಮಾಡಿ ತನ್ನ ಪ್ರಯಾಣವನ್ನ ಮುಂದುವರಿಸುವ ಬದಲಾಗಿ ತನ್ನ ದೇಶಕ್ಕೆ ವಾಪಸ್ ಹಾಕೋನು. ಆದರೆ ಕಾಲಾಂತರದಲ್ಲಿ ಆ ಆಫ್ರಿಕಾದ ದಕ್ಷಿಣ ಪ್ರದೇಶದಲ್ಲಿ ಆ ಬಿರುಗಾಳಿ ಕಂಡು ಬರುವುದರ ಬದಲಾಗಿ ಅತ್ಯಂತ ಶಾಂತ ಪ್ರದೇಶ ಕಂಡು ಬಂದಿದ್ದರಿಂದಾಗಿ ಆ ಪ್ರದೇಶಕ್ಕೆ ಪೋರ್ಚುಗಲ್ನ ರಾಜನಾದಂತ 2ನೇ ಜಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಪುನರ್ ನಾಮಕರಣ ಮಾಡ್ತಾನೆ. ಏನಂತ ನಾಮಕರಣ ಮಾಡ್ತಾನಪ್ಪ ಅಂತಂದ್ರ ಕೇಪ್ ಆಫ್ ಗುಡ್ ಹೋಪ್ ಭೂಶಿರ ಅಂತೇಳಿ ನಾಮಕರಣ ಮಾಡ್ತಾನೆ. ಡಯಾಸ್ ಏನಂತ ನಾಮಕರಣ ಮಾಡಿದ್ರಿ ಬಿರುಗಾಳಿಗಳ ಭೂಶಿರ ಅಂತ ಮಾಡಿದ್ದ. ಆ ಬಿರುಗಾಳಿಯ ಭೂಶಿರ ಅಂತಕ್ಕಂಥ ಭಾಗಕ್ಕೆ ಈ 2ನೇ ಜಾನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೇಪ್ ಆಫ್ ಗುಡ್ ಹೋಪ್ ಅಂತಕ್ಕಂಥ ಒಂದು ಹೆಸರಿನಿಂದ ಪುನರ್ ನಾಮಕರಣ ಮಾಡ್ತಾನೆ ಅಂತ ಹೇಳ್ಬೋದು. ಇದು ಬಾರ್ತಲೋಮಿಯೋ ಡಯಾಸನ ಕಾಲಾವಧಿಯಲ್ಲಿ ಆಫ್ರಿಕಾದ ದಕ್ಷಿಣ ತೀರದ ಒಂದು ಸಂಶೋಧನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಒಬ್ಬ ಅನ್ವೇಷಕ ಯಾರಪ್ಪ ಅಂತಂದ್ರೆ ವಾಸ್ಕೋ ಡ ಗಾಮ. ಯಾರ್ರಿ ವಾಸ್ಕೋ ಡ ಗಾಮ. ಈ ವಾಸ್ಕೋ ಡ ಗಾಮ ಯಾರಪ್ಪ ಅಂದ್ರೆ ಈತನು ಕೂಡ ಪೋರ್ಚುಗಲ್ನ ಒಬ್ಬ ಮುಖ್ಯ ನಾವಿಕ. ಹೀಗಾಗಿ ಈ ಪೋರ್ಚುಗಲ್ ನಾವಿಕನಾದಂತ ಈ ವಾಸ್ಕೋ ಡ ಗಾಮನ ಒಂದು ಸಂಕ್ಷಿಪ್ತ ಜನನದ ಹಿನ್ನೆಲೆಗೆ ಬಂದಾಗ ಈತ 1469ರಲ್ಲಿ ಲಿಸ್ಬನ್ ಬಳಿಯ ಸೈನಸ್ ಎಂಬಲ್ಲಿ ಜನಿಸ್ತಾನೆ. ಹೀಗೆ 1469ರಲ್ಲಿ ಲಿಸ್ಬನ್ ಬಳಿಯ ಸೈನಸ್ ಎಂಬಲ್ಲಿ ಜನಿಸಿರ್ತಕ್ಕಂಥ ಈ ವಾಸ್ಕೋ ಡ ಗಾಮನ ಒಂದು ನೌಕಾಯಾನದ ಬಗ್ಗೆ ನೋಡೋದಾದ್ರ ಈತ 2ನೇ ಇಮ್ಯಾನ್ಯುಯಲ್ನ ಸಹಾಯ ಪಡೆದುಕೊಂಡು ಜುಲೈ 8, 1497ರಲ್ಲಿ ತನ್ನ ದೇಶದ ರಾಜಧಾನಿಯಾದಂತ ಲಿಸ್ಬನ್ನಿನಿಂದ ಮುಖ್ಯವಾದಂತ 4 ಹಡಗುಗಳ ಹಾಗೂ 150 ಜನರೊಂದಿಗೆ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನು ಆರಂಭಿಸ್ತಾನೆ. ಹೀಗೆ 2ನೇ ಇಮ್ಯಾನ್ಯುಯಲ್ನ ಸಹಾಯ ಪಡೆದುಕೊಂಡು ನೌಕಾಯಾನದ ಪ್ರಯಾಣವನ್ನ ಆರಂಭಿಸಿರ್ತಕ್ಕಂಥ ಈ ವಾಸ್ಕೋ ಡ ಗಾಮನ ಮುಖ್ಯ 4 ಹಡಗುಗಳು ಯಾವಪ್ಪ ಅಂತಂದ್ರ ಒಂದು ಸಾವೋ ಗೆಬ್ರಿಯಲ್. ಮೊದಲನೇ ಹಡಗು ಯಾವಪ್ಪ ಅಂದ್ರೆ ಸಾವೋ ಗೆಬ್ರಿಯಲ್. 2ನೇ ಒಂದು ಹಡಗು ಯಾವಪ್ಪ ಅಂದ್ರೆ ಸಾವೋ ರಾಫೆಲ್. 3ನೇ ಒಂದು ಹಡಗು ಯಾವಪ್ಪ ಅಂತಂದ್ರೆ ಸಾವೋ ಮಿಗುವೆಲ್ ಅಥವಾ ಸಾವೋ ಬೆರಿಯೋ. ನೆಕ್ಸ್ಟ್ 4ನೇ ಒಂದು ಹಡಗು ಯಾವಪ್ಪ ಅಂದ್ರೆ ಕ್ಯಾರಿವೆಲ್. ಹೀಗೆ ಈ ಪ್ರಮುಖ 4 ಹಡಗುಗಳ ಮುಖೇನ ಸುಮಾರು 150 ಜನರೊಂದಿಗೆ ತನ್ನ ದೇಶದ ರಾಜಧಾನಿಯಾದಂತ ಲಿಸ್ಬನ್ ನಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಈ ವಾಸ್ಕೋ ಡ ಗಾಮ ತನ್ನ ಒಂದು ಪ್ರಯಾಣವನ್ನ ಆರಂಭಿಸ್ತಾನು. ಇವನ ಪ್ರಯಾಣದ ಒಂದು ಮಾರ್ಗವನ್ನ ನೋಡುದಾದ್ರ ಅದು ಯಾವ ಮಾರ್ಗದಿಂದ ಸಾಗಿತಪ್ಪ ಅಂತಂದ್ರ ಇದು ಕೂಡ ಅಟ್ಲಾಂಟಿಕ್ ಸಮುದ್ರದ ಮುಖೇನ ಆಫ್ರಿಕಾದ ಪಶ್ಚಿಮ ಕರಾವಳಿ ಯುದ್ಧಕ್ಕೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ತನ್ನ ಪ್ರಯಾಣವನ್ನ ಆರಂಭಿಸ್ತಾನೆ. ಹೀಗೆ ತನ್ನ ಪ್ರಯಾಣವನ್ನ ಆರಂಭಿಸಿರ್ತಕ್ಕಂಥ ಈತ ಈ ಮುಂಚೆ ಡಯಾಸ್ ಬಂದು ತಲುಪಿರ್ತಕ್ಕಂತಹ ಆಫ್ರಿಕಾದ ದಕ್ಷಿಣ ತುದಿಯನ್ನ ತಲುಪ್ತಾನೆ. ಹೀಗೆ ಆ ದಕ್ಷಿಣ ತುದಿಯನ್ನ ತಲುಪಿದಾಗ ಆ ಸಮಯಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು
ಬಿರುಗಾಳಿ ಇರುವುದಿಲ್ಲ. ಹೀಗಾಗಿ ಬಿರುಗಾಳಿ ಇರದೇ ಇದ್ದ ಕಾರಣಕ್ಕಾಗಿ ಆಫ್ರಿಕಾದ ದಕ್ಷಿಣ ತುದಿ ಅಥವಾ ಕೇಪ್ ಆಫ್ ಗುಡ್ ಹೋಪ್ ಅನ್ನ ತಲುಪುವ ಮುಖೇನ ಅಲ್ಲಿಂದ ಪೂರ್ವಕ್ಕೆ ಮುಖ ಮಾಡಿ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸಿರ್ತಕ್ಕಂತ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾನಪ್ಪ ಅಂತಂದ್ರ ಮಲಿಂದ ದ್ವೀಪವನ್ನ ತಲುಪ್ತಾನೆ. ಆ ಸಮಯಕ್ಕೆ ಆ ಮಲಿಂದ ದ್ವೀಪದಲ್ಲಿ ಭಾರತೀಯ ವರ್ತಕನೊಬ್ಬನ ಪರಿಚಯ ಆಗತ್ತೆ. ಯಾರಿಗ್ರಿ? ಈ ವಾಸ್ಕೋ ಡಿ ಗಾಮನಿಗೆ. ಹೀಗೆ ಆ ಭಾರತೀಯ ವರ್ತಕನನ್ನ ಪರಿಚಯ ಮಾಡಿಕೊಂಡಂತ ವಾಸ್ಕೋ ಡಿ ಗಾಮ ಆ ಭಾರತೀಯ ವರ್ತಕನಿಂದ ಒಬ್ಬ ಅರಬ್ ಪೈಲಟ್ ನನ್ನ ಪರಿಚಯ ಮಾಡಿಸ್ಕೊಳ್ತಾನೆ. ಆ ಅರಬ್ ಪೈಲಟ್ ಯಾರಪ್ಪ ಅಂತಂದ್ರೆ ಅಹಮದ್ ಇಬನ್ ಮಜೀದ್ ಅಂತಕ್ಕಂಥ ಮತ್ತೊಬ್ಬ ಪೈಲಟ್ ನನ್ನ ಪರಿಚಯ ಮಾಡಿಕೊಡ್ತಾನು. ಹೀಗೆ ಆ ಪರಿಚಯಗೊಂಡಂತ ಅಹಮದ್ ಇಬನ್ ಮಜೀದ್ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ವಾಸ್ಕೋ ಡಿ ಗಾಮನೊಂದಿಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಹೀಗೆ ವಾಸ್ಕೋ ಡಿ ಗಾಮನೊಂದಿಗೆ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ಇವರು ಮಲಿಂದ ದ್ವೀಪವನ್ನ ದಾಟಿ ಹಿಂದೂ ಮಹಾಸಾಗರದ ಮುಖೇನ ತಮ್ಮ ಒಂದು ಪ್ರಯಾಣವನ್ನು ಆರಂಭಿಸ್ತಾರೆ. ಹೀಗೆ ಹಿಂದೂ ಮಹಾಸಾಗರದ ಮುಖೇನ ತನ್ನ ಒಂದು ಪ್ರಯಾಣವನ್ನು ಮುಂದುವರಿಸಿರ್ತಕ್ಕಂಥ ವಾಸ್ಕೋ ಡಿ ಗಾಮ ಕೊನೆಗೆ 1498 ಮೇ 20ರಂದು ನಮ್ಮ ಭಾರತದ ಕೇರಳದ ಕ್ಯಾಲಿಕಟ್ ಅಂತಕ್ಕಂಥ ಸ್ಥಳವನ್ನ ಬಂದು ತಲುಪ್ತಾನೆ. ಎಲ್ರಿ? ಕೇರಳದ ಕ್ಯಾಲಿಕಟ್. ಪರ್ಟಿಕ್ಯುಲರ್ ಪ್ಲೇಸ್ ಯಾವಪ್ಪ ಅಂತಂದ್ರೆ ಕಪ್ಪಡ ಅಂತಕ್ಕಂಥ ಒಂದು ಗ್ರಾಮ. ಹೀಗೆ ಆ ಕಪ್ಪಡ ಅಂತಕ್ಕಂಥ ಗ್ರಾಮಕ್ಕೆ ಮೇ 20, 1498ರಂದು ತನ್ನ ಸುದೀರ್ಘ 315 ದಿನಗಳ ಪ್ರಯಾಣದ ನಂತರ ಈ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾನಪ್ಪ ಅಂದ್ರೆ ಲಿಸ್ಬನ್, ಕೇರಳದ ಕ್ಯಾಲಿಕಟ್ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಯಾವಪ್ಪ ಅಂತಂದ್ರೆ ಕಪ್ಪಡ ಗ್ರಾಮವನ್ನು ತಲುಪ್ತಾನೆ. ಹೀಗೆ ಕಪ್ಪಡ ಗ್ರಾಮವನ್ನು ತಲುಪಿದಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ನಮ್ಮ ಕಲ್ಲಿಕೋಟೆಯ ಸ್ಥಳೀಯ ದೊರೆಯಾದಂತ ಜಾಮೋರಿನ್ ಅಂತಕ್ಕಂಥ ವ್ಯಕ್ತಿ ಈ ವಾಸ್ಕೋ ಡಿ ಗಾಮನಿಗೆ ಭವ್ಯ ಸ್ವಾಗತವನ್ನ ಕೊಡ್ತಾನೆ. ಹೀಗೆ ಒಟ್ಟಾರೆಯಾಗಿ ವಾಸ್ಕೋ ಡಿ ಗಾಮನ ಪ್ರಯತ್ನದ ಫಲದಿಂದಾಗಿ ಭಾರತಕ್ಕೆ ಒಂದು ಜಲಮಾರ್ಗದ ಶೋಧನೆ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ವಾಸ್ಕೋ ಡಿ ಗಾಮನಿಗೆ ಅಡ್ಮಿರಲ್ ಆಫ್ ದಿ ಇಂಡಿಯನ್ ಓಷನ್ ಅಂತಕ್ಕಂಥ ಒಂದು ಬಿರುದಿನಿಂದ ಕರೀತಾರೆ. ಒಟ್ಟಾರೆಯಾಗಿ ವಾಸ್ಕೋ ಡಿ ಗಾಮನ ಒಂದು ಪ್ರಯತ್ನದ ಫಲದಿಂದಾಗಿ ಯುರೋಪಿನ ರಾಷ್ಟ್ರಗಳು ಅತ್ಯಂತ ಸರಳ ಮಾರ್ಗದ ಮುಖೇನ ಭಾರತವನ್ನ ತಲುಪಲಿಕ್ಕೆ ಒಂದು ಜಲಮಾರ್ಗದ ಶೋಧನೆ ಅಂತ ಹೇಳ್ಬೋದು. ಹೀಗೆ ನಂತರ ಆ ಕೇರಳದ ಕ್ಯಾಲಿಕಟ್ ಅನ್ನ ತಲುಪಿರ್ತಕ್ಕಂತಹ ಈ ವಾಸ್ಕೋ ಡಿ ಗಾಮ ತನ್ನ ಒಂದು ಪ್ರಯಾಣದ ಜ್ಞಾಪಕಾರ್ಥಕವಾಗಿ ಕಲ್ಲಿಕೋಟೆಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಅಮೃತ ಶಿಲೆಯ ಸ್ತಂಭವನ್ನ ನಿರ್ಮಾಣ ಮಾಡ್ತಾನೆ. ರೀ ಇದೇ ವಾಸ್ಕೋ ಡಿ ಗಾಮ. ತದನಂತರದ ಅವಧಿಯಲ್ಲಿ ಅಲ್ಲಿರ್ತಕ್ಕಂತ ಆ ಜಾಮೋರಿನ್ ರಾಜನಿಂದ ವ್ಯಾಪಾರಕ್ಕೆ ಒಂದು ಅನುಮತಿಯನ್ನ ಪಡೆದುಕೊಂಡು ಸರಿಸುಮಾರು 1 ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕಲ್ಲಿಕೋಟೆಯಲ್ಲಿ ನೆಲೆಸ್ತಾನು. ಹೀಗೆ 1 ವರ್ಷಗಳ ತರುವಾಯ ಅಂದ್ರೆ 1499ರಲ್ಲಿ ತನ್ನ ಪ್ರಯಾಣದ ಒಟ್ಟು ವೆಚ್ಚದ 60 ಪಟ್ಟು ಹೆಚ್ಚಿನ ಒಂದು ಸಂಪತ್ತಿನೊಂದಿಗೆ ಅಂದ್ರೆ ಅಪಾರ ಬೆಲೆ ಬಾಳ್ತಕ್ಕಂತ ಒಂದು ಸಂಪತ್ತಿನೊಂದಿಗೆ, ಉದಾಹರಣೆಗೆ ರೇಷ್ಮೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಸಾಂಬಾರು ಪದಾರ್ಥಗಳಾಗಿರ್ಬೋದು, ಹೀಗೆ ಇತ್ಯಾದಿ ಒಂದು ಸಂಪತ್ತಿನೊಂದಿಗೆ ಪುನಃ 1499ರಲ್ಲಿ ವಾಸ್ಕೋ ಡಿ ಗಾಮ ಏನಕ್ಕಂತ ಅಂದ್ರೆ ಲಿಸ್ಬನ್ಗೆ ಪ್ರಯಾಣವನ್ನ ಕೈಗೊಳ್ತಾನೆ ಅಂತ ಹೇಳ್ಬೋದು. ಹೀಗೆ ತನ್ನ ದೇಶಕ್ಕೆ ವಾಪಸ್ ಆದಂತ ವಾಸ್ಕೋ ಡಿ ಗಾಮ ತದನಂತರದ ಅವಧಿಯಲ್ಲಿ ಮತ್ತೆ 2 ಬಾರಿ ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಆಗಮಿಸ್ತಾನೆ. ಅದು ಯಾವಾಗಪ್ಪ ಅಂತಂದ್ರೆ 1502ರಲ್ಲಿ ನಮ್ಮ ಭಾರತದಲ್ಲಿ ಸ್ಥಳೀಯ ರಾಜರ ಮಧ್ಯೆ ಏನಾಗಿರ್ತಾವಪ್ಪ ಅಂದ್ರೆ ಯುದ್ಧಗಳು ಆರಂಭ ಆಗಿರ್ತಾವ. ಉದಾಹರಣೆಗೆ ಕೊಚ್ಚಿನ್, ಕಣ್ಣಾನೂರು ಮತ್ತು ಕ್ಯಾಲಿಕಟ್ ರಾಜರ ಮಧ್ಯೆ ಏನಾಗಿರ್ತಾವಪ್ಪ ಅಂದ್ರೆ ಯುದ್ಧಗಳು ಆರಂಭವಾದಾಗ ಆ ಯುದ್ಧದಲ್ಲಿ ಹಸ್ತಕ್ಷೇಪ ಮಾಡುವ ಸಲುವಾಗಿ 1502ರಲ್ಲಿ ಒಮ್ಮೆ ವಾಸ್ಕೋ ಡಿ ಗಾಮನ ಆಗಮನ ಆಕತಿ. ಅದಾದ ಬಳಿಕ 1524ರಲ್ಲಿ ಮತ್ತೆ 3ನೇ ಬಾರಿಗೆ ಆತ ಪೋರ್ಚುಗಲ್ನ ವೈಸ್ರಾಯ್ ಆಗಿ ಏನಾಕನಪ್ಪ ಅಂದ್ರೆ ಭಾರತಕ್ಕೆ ಆಗಮಿಸ್ತಾನೆ. ಆ ಸಂದರ್ಭದಲ್ಲಿ ಭಾರತದ ಅನೇಕ ಕಡೆಗಳಲ್ಲಿ ಪೋರ್ಚುಗಲ್ನ ಒಂದು ವಸಾಹತುಗಳನ್ನ ಸ್ಥಾಪನೆ ಮಾಡ್ತಾನೆ. ಉದಾಹರಣೆಗೆ ಸಿಲೋನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಸುಮಾತ್ರ ಆಗಿರ್ಬೋದು, ಹೀಗೆ ಈ ಎಲ್ಲ ಕಡೆಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಪೋರ್ಚುಗಲ್ನ ವಸಾಹತುಗಳನ್ನ ಸ್ಥಾಪನೆ ಮಾಡ್ತಾನೋ. ಹೀಗೆ ಇದಾದ ಬಳಿಕ 1524ರ ಡಿಸೆಂಬರ್ ತಿಂಗಳಿನಲ್ಲಿ ಕೊಚ್ಚಿನ್ ಅಂತಕ್ಕಂಥ ಸ್ಥಳದಲ್ಲಿ ಈತ ಮರಣವನ್ನಪ್ತಾನೆ. ಹೀಗೆ ಮರಣವಪ್ಪಿದ ನಂತರ ಈತನ ಒಂದು ಶವವನ್ನ ಗೋವಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಮಾಧಿ ಮಾಡ್ತಾರೋ. ಆದರೆ ತದನಂತರದಲ್ಲಿ 1539ರಲ್ಲಿ ಈ ಗೋವಾದ ಸಮಾಧಿಯಲ್ಲಿರ್ತಕ್ಕಂಥ ಈ ಒಂದು ಅವಶೇಷಗಳನ್ನ ಪೋರ್ಚುಗಲ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹಸ್ತಾಂತರ ಮಾಡ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಇದು ಏನಪ್ಪಾ ಅಂತಂದ್ರೆ ವಾಸ್ಕೋ ಡಿ ಗಾಮ ಮತ್ತು ವಾಸ್ಕೋ ಡಿ ಗಾಮನಿಂದ ಸಂಶೋಧನೆಗೊಂಡಂತ ಪ್ರಮುಖ ಜಲಮಾರ್ಗ ಅಂತ ಹೇಳ್ಬೋದು. ಇನ್ನು ವಾಸ್ಕೋ ಡಿ ಗಾಮ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಅನ್ವೇಷಣಾಕಾರ ಯಾರಪ್ಪ ಅಂದ್ರೆ ಕೆಬ್ರಾಲ್. ಇವನ ಪೂರ್ತಿ ಹೆಸರು ಏನಪ್ಪಾ ಅಂತಂದ್ರೆ ಕೆಬ್ರಾಲ್ ಪೆಡ್ರೋ ಅಲ್ವರಿಜ್. ಈ ಕೆಬ್ರಾಲ್ ಅಂತ ತೆಗೆದುಕೊಂಡಾಗ ಈತನು ಕೂಡ ಪೋರ್ಚುಗಲ್ನ ನಾವಿಕ. ಹೀಗಾಗಿ ಈ ಪೋರ್ಚುಗಲ್ ನಾವಿಕನಾದಂತ ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕ್ರಿಸ್ತ ಶಕ 1500ರಲ್ಲಿ ದಕ್ಷಿಣ
ಬ್ರೆಜಿಲ್ ದೇಶವನ್ನ ಸಂಶೋಧನೆ ಮಾಡ್ತಾನೆ. ಯಾರ್ರಿ? ಈ ಕೆಬ್ರಾಲ್ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಪೋರ್ಚುಗಲ್ ನಾವಿಕನಾದಂತ ಕೆಬ್ರಾಲ್ ನಿಂದ ಯಾವ ಪ್ರದೇಶ ಸಂಶೋಧನೆ ಆಗತ್ತಪ್ಪ ಅಂದ್ರೆ ಬ್ರೆಜಿಲ್. ಯಾವಾಗ ಸಂಶೋಧನೆ ಆಗತ್ತಪ್ಪ ಅಂತಂದ್ರೆ ಕ್ರಿಸ್ತಶಕ 1500ರಲ್ಲಿ ಅಂತ ಹೇಳ್ಬೋದು. ಇವರಿಷ್ಟು ಏನಪ್ಪಾ ಅಂತಂದ್ರೆ ಪೋರ್ಚುಗಲ್ ನಾವಿಕರು. ಇನ್ನು ಈ ಕೆಬ್ರಾಲ್ ನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್ ರೀ. ಈ ಕ್ರಿಸ್ಟೋಫರ್ ಕೊಲಂಬಸ್ ಅನ್ನ ತೆಗೆದುಕೊಂಡಾಗ ಈತ ಇಟಲಿಯ ಜಿನೇವಾದ ನಾವಿಕ. ಹೀಗಾಗಿ ಇಟಲಿಯ ಜಿನೇವಾದ ನಾವಿಕನಾದಂತ ಈತ ಭೂಮಿ ದುಂಡಗಿದೆ ಅಂತ ನಂಬಿದ್ದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅಟ್ಲಾಂಟಿಕ್ ಸಮುದ್ರದ ಪಶ್ಚಿಮಕ್ಕೆ ಅಭಿಮುಖವಾಗಿ ಪ್ರಯಾಣವನ್ನ ಮಾಡಿದ್ದೆ ಆದ್ರೆ ಭಾರತವನ್ನ ತಲುಪಬಹುದಂತ ನಂಬಿದ್ದೆ. ಯಾರ್ರಿ? ಈ ಕ್ರಿಸ್ಟೋಫರ್ ಕೊಲಂಬಸ್. ಹೀಗಾಗಿ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಸ್ಪೇನಿನ ರಾಜನಾದಂತ ಫರ್ಡಿನಾಂಡ್ ಹಾಗೂ ರಾಣಿಯಾದಂತಹ ಇಸಬೆಲ್ಲಾರ ಒಂದು ಧನ ಸಹಾಯವನ್ನ ಪಡೆದುಕೊಂಡು ಪ್ರಮುಖವಾದಂತ 3 ಹಡಗುಗಳು ಹಾಗೂ ಸುಮಾರು 90 ಜನರೊಂದಿಗೆ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನು ಕೈಗೊಳ್ತಾನೆ. ಯಾರ್ರಿ? ಈ ಕ್ರಿಸ್ಟೋಫರ್ ಕೊಲಂಬಸ್. ಹಾಗಾದ್ರೆ ಈ ಕ್ರಿಸ್ಟೋಫರ್ ಕೊಲಂಬಸ್ನ ಒಂದು ಪ್ರಯಾಣವನ್ನ ನೋಡುವ ಸಂದರ್ಭದಲ್ಲಿ ಆತ ಬಳಸಿರ್ತಕ್ಕಂಥ ಮುಖ್ಯ 3 ಹಡಗುಗಳು ಯಾವಪ್ಪ ಅಂತಂದ್ರ ಒಂದು ಸಂತ ಮೇರಿಯಾ, ಒಂದೇದಾವ್ದ್ರಿ ಸಂತ ಮೇರಿಯಾ, 2 ಸಂತ ನೀನಾ, 3 ಸಂತ ಪಿಂಟಾ. ಹೀಗೆ ಸಂತ ಮೇರಿಯಾ, ಸಂತ ನೀನಾ ಮತ್ತು ಸಂತ ಪಿಂಟಾ ಅಂತಕ್ಕಂಥ ಈ 3 ಹಡಗುಗಳ ಮುಖೇನ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಆಗಸ್ಟ್ 23, 1492ರಲ್ಲಿ ತನ್ನ ದೇಶದ ಪೋರ್ಟ್ ಪೋಲೋ ಅಂತಕ್ಕಂಥ ಸ್ಥಳದಿಂದ ತನ್ನ ಒಂದು ನೌಕಾಯಾನ ಪ್ರಯಾಣವನ್ನು ಆರಂಭಿಸ್ತಾನೆ. ಯಾರ್ರಿ? ಈ ಕ್ರಿಸ್ಟೋಫರ್ ಕೊಲಂಬಸ್. ಮುಖ್ಯವಾದಂತ 3 ಹಡಗುಗಳು ಮತ್ತು 90 ಜನರೊಂದಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ದೇಶದ ಪೋರ್ಟ್ ಪೋಲೋ ಅಂತಕ್ಕಂಥ ಸ್ಥಳದಿಂದ ಆಗಸ್ಟ್ 23, 1492ರಲ್ಲಿ ಈ ಕ್ರಿಸ್ಟೋಫರ್ ಕೊಲಂಬಸ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನ ಆರಂಭಿಸ್ತಾನು. ಹೀಗೆ ಪೋರ್ಟ್ ಪೋಲೋದಿಂದ ಪ್ರಯಾಣವನ್ನ ಆರಂಭಿಸಿರ್ತಕ್ಕಂತಹ ಈ ಕೊಲಂಬಸ್ನ ಪ್ರಯಾಣದ ಮಾರ್ಗವನ್ನು ನೋಡುವುದಾದ್ರೆ ಈತ ಏನ್ ಮಾಡ್ತಾನಪ್ಪ ಅಂದ್ರ ಅಂಟಾರ್ಟಿಕ್ ಸಾಗರದಲ್ಲಿ ಪಶ್ಚಿಮ ದಿಕ್ಕಿನತ್ತ ತನ್ನ ಒಂದು ಪ್ರಯಾಣವನ್ನ ಆರಂಭಿಸಿ ಸರಿಸುಮಾರು 69 ದಿನಗಳ ಒಂದು ಸುದೀರ್ಘ ಪ್ರಯಾಣವನ್ನು ಕೈಗೊಳ್ತಾನೆ. ಹೀಗೆ 69 ದಿನಗಳ ಕಾಲ ಪ್ರಯಾಣವನ್ನ ಕೈಗೊಂಡರೂ ಕೂಡ ಆ ಸಮಯಕ್ಕೆ ಯಾವುದೇ ಒಂದು ಪ್ರದೇಶ ಇವನಿಗೆ ಗೋಚರಿಸುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಇವನೊಂದಿಗೆ ಬಂದಿರತಕ್ಕಂತ ಉಳಿದೆಲ್ಲ ಸಹಚರರು ಕಳವಳಗೊಳ್ಳಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಅಂತಹ ಸಂದರ್ಭದಲ್ಲಿ ಕೊಲಂಬಸ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಎಲ್ಲ ಸಹಚರರಿಗೆ ಧೈರ್ಯವನ್ನ ಹೇಳಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಆ ಧೈರ್ಯವನ್ನ ಹೇಳುವ ಮುಖೇನ ಮತ್ತೆ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸಿ ಕೊನೆಗೆ 1492ರ ಅಕ್ಟೋಬರ್ 12ರಂದು ಕ್ಯೂಬಾದ ಕರಾವಳಿಯನ್ನ ತಲುಪ್ತಾನೆ. ಹೀಗೆ ಆ ಕ್ಯೂಬಾದ ಕರಾವಳಿಯನ್ನ ತಲುಪಿರ್ತಕ್ಕಂಥ ಕೊಲಂಬಸ್ ಆ ಒಂದು ಸ್ಥಳಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಸ್ಯಾನ್ ಸಾಲ್ವೆಡಾರ್ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾನೆ. ಯಾರ್ರಿ? ಈ ಕೊಲಂಬಸ್. ಹೀಗೆ ಕೊಲಂಬಸ್ ನಿಂದಾಗಿ ಒಂದು ಕಡೆ ಕ್ಯೂಬಾ ಕರಾವಳಿ ದ್ವೀಪದ ಅನ್ವೇಷಣೆಯಾದರೂ ಕೂಡ ಅವನ ತಪ್ಪು ಗ್ರಹಿಕೆಯಿಂದಾಗಿ ಆತ ಭಾರತವನ್ನ ಕಂಡು ಹಿಡಿದಂತೆ ತಿಳ್ಕೊಂಡು ಆ ಪ್ರದೇಶಕ್ಕೆ ಈಸ್ಟ್ ಇಂಡೀಸ್ ಅಂತ ಕರಿತಾನು. ಅಷ್ಟಲ್ಲದೆ ಅಲ್ಲಿನ ಜನರನ್ನ ರೆಡ್ ಇಂಡಿಯನರ್ ಅಂತ ಕರಿತಾನು. ಆದರೆ ಆ ಸಂದರ್ಭದಲ್ಲಿ ಆತ ವಾಸ್ತವವಾಗಿ ಕಂಡುಹಿಡಿದಿರ್ತಕ್ಕಂಥ ಪ್ರದೇಶ ಯಾವ್ದಾಗಿರ್ತಪ್ಪ ಅಂದ್ರೆ ವೆಸ್ಟ್ ಇಂಡೀಸ್ ಆಗಿರ್ತದೆ. ಹೀಗಾಗಿ ಈ ವೆಸ್ಟ್ ಇಂಡೀಸ್ ಅನ್ನ ಯಾರು ಸಂಶೋಧನೆ ಮಾಡ್ತಾರಪ್ಪ ಅಂದ್ರೆ ಈ ಕೊಲಂಬಸ್ ಸಂಶೋಧನೆ ಮಾಡ್ತಾ ಹೇಳ್ತಾರೆ. ನಂತರ ತನ್ನ ಒಂದು ಪ್ರಯಾಣವನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಈ ಕೊಲಂಬಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಅಮೆರಿಕಾದ ಕೆಲವು ಭೂಭಾಗವನ್ನ ಸಂಶೋಧನೆ ಮಾಡ್ತಾನ. ಮುಖ್ಯ ಭೂಭಾಗವನ್ನ ಸಂಶೋಧನೆ ಮಾಡಿದವನು ಅಮೆರಿಗೋ ವೆಸಿಪುಸ್ಸಿ. ಹೀಗಾಗಿ ಆ ಅಮೆರಿಗೋ ವೆಸಿಪುಸ್ಸಿಯಿಂದಾಗಿ ಅಮೆರಿಕಾದ ಮುಖ್ಯ ಭೂಭಾಗ ಸಂಶೋಧನೆ ಆಕತಿ. ಆದ್ರೆ ಕೊಲಂಬಸ್ನ ಕಾಲಾವಧಿಯಲ್ಲಿ ಅಮೆರಿಕಾದ ವಿಶಾಲ ಭೂಭಾಗಗಳು ಸಂಶೋಧನೆ ಆಕವು, ಮುಖ್ಯ ಪ್ಲೇಸ್ ಅನ್ನ ಬಿಟ್ಟು. ಹೀಗೆ ಅಮೆರಿಕಾದ ವಿಶಾಲ ಪ್ರದೇಶಗಳನ್ನ ಸಂಶೋಧನೆ ಮಾಡಿರ್ತಕ್ಕಂಥ ಇದೇ ಕೊಲಂಬಸ್ ನಿರಂತರವಾಗಿ 3 ಯಾನಗಳನ್ನ ಕೈಗೊಳ್ತಾನೆ. ಹೀಗೆ ಈ 3 ಯಾನಗಳ ಸಂದರ್ಭದಲ್ಲಿ ಈ ಕೊಲಂಬಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ಪ್ರದೇಶಗಳನ್ನ ಪತ್ತೆ ಹಚ್ತಾನೆ. ಉದಾಹರಣೆಗೆ ಕೆರೆಬಿಯನ್ ಸಮುದ್ರ ದ್ವೀಪಗಳಾಗಿರ್ಬೋದು, ವೆನಿಜುವೆಲಾ ದ್ವೀಪ ಆಗಿರ್ಬೋದು, ಜುಮೈಕಾ ಆಗಿರ್ಬೋದು, ಟ್ರಿನಿಡಾಡ್ ಆಗಿರ್ಬೋದು, ಕೋಸ್ಟರಿಕಾ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಹೈಟಿ ಆಗಿರ್ಬೋದು ಹಾಗೂ ಮಧ್ಯ ಅಮೆರಿಕ ಆಗಿರ್ಬೋದು. ಹೀಗೆ ಈ ರೀತಿಯಾದಂತ ಪ್ರಮುಖ ಪ್ರದೇಶಗಳೆಲ್ಲವೂ ಯಾರ ಕಾಲಾವಧಿಯಲ್ಲಿ ಸಂಶೋಧನೆಗೊಳ್ತಾವಪ್ಪ ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್ನ ಕಾಲಾವಧಿಯಲ್ಲಿ ಸಂಶೋಧನೆಗೊಳ್ತಾವ ಅಂತ ಹೇಳ್ಬೋದು. ಇನ್ನು ಮುಂದುವರಿದು ಇದೇ ಕೊಲಂಬಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಅಮೆರಿಕಕ್ಕೆ ಸಾಗುವಂತಹ ಈ ಅಂಟಾರ್ಟಿಕ್ ಸಮುದ್ರದ ಮಾರ್ಗವನ್ನ ಸಂಶೋಧನೆ ಮಾಡ್ತಾನೆ. ಯಾರೀ?
ಇದೇ ಕೊಲಂಬಸ್. ಹೀಗಾಗಿ ಅಟ್ಲಾಂಟಿಕ್ ಸಾಗರವನ್ನ ಮೊದಲ ಬಾರಿ ದಾಟಿ ಹೊಸ ಪ್ರದೇಶವನ್ನ ಅನ್ವೇಷಣೆ ಮಾಡಿದ್ದಕ್ಕೆ ಈ ಕ್ರಿಸ್ಟೋಫರ್ ಕೊಲಂಬಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ವೇಷಕರ ರಸಿಕ ಅಂತೇಳಿ ಕರೀತಾರ ಅಂತ ಹೇಳ್ಬೋದು. ಹೀಗೆ ಇದಿಷ್ಟೇನಪ್ಪಾ ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್ನ ಬಗೆಗಿನ ಒಂದು ಮಾಹಿತಿ. ಇನ್ನು ಕ್ರಿಸ್ಟೋಫರ್ ಕೊಲಂಬಸ್ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ಅನ್ವೇಷಕ ಯಾರಪ್ಪ ಅಂತಂದ್ರೆ ಬಲ್ಬೋವಾ. ಯಾರ್ರಿ? ಬಲ್ಬೋವಾ. ಈ ಬಲ್ಬೋವಾ ಯಾರಪ್ಪ ಅಂದ್ರೆ ಈತ ಸ್ಪೇನಿನ ನಾವಿಕ. ಹೀಗಾಗಿ ಈ ಸ್ಪೇನಿನ ನಾವಿಕನಾದಂತ ಈ ಬಲ್ಬೋವಾ ಏನ್ ಮಾಡ್ತಾನಪ್ಪ ಅಂದ್ರೆ 1513ರಲ್ಲಿ ಪೆಸಿಫಿಕ್ ಸಾಗರವನ್ನ ಕಂಡಿಡ್ತಾನೆ. ಯಾರ್ರಿ? ಈ ಬಲ್ಬೋವಾ. ಯಾವ ಸಾಗರವನ್ನ ಸಂಶೋಧನೆ ಮಾಡ್ತಾನ್ರಿ? ಪೆಸಿಫಿಕ್ ಸಾಗರವನ್ನ ಸಂಶೋಧನೆ ಮಾಡ್ತಾನೆ ಅಂತ ಹೇಳ್ಬೋದು. ಇನ್ನು ಈ ಬಲ್ಬೋವಾ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಅನ್ವೇಷಕ ಯಾರಪ್ಪ ಅಂತಂದ್ರೆ ಅಮೇರಿಗೋ ವೆಸಿಪುಸ್ಸಿ. ಹೀಗಾಗಿ ಈ ಅಮೇರಿಗೋ ವೆಸಿಪುಸ್ಸಿಯನ್ನು ತೆಗೆದುಕೊಂಡಾಗ ಈತ ಇಟಲಿಯ ಫ್ಲಾರೆನ್ಸಿನ ನಗರದವನು. ಹೀಗಾಗಿ ಈ ಇಟಲಿಯ ಫ್ಲಾರೆನ್ಸಿನ ನಾವಿಕನಾದಂತ ಈ ಅಮೇರಿಗೋ ವೆಸಿಪುಸ್ಸಿ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ತನ್ನ ನೌಕಾಯಾನದ ಸಂದರ್ಭದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಕಂಡುಹಿಡಿದಿರ್ತಕ್ಕಂಥ ಒಂದು ಅಮೇರಿಕಾದ ಭೂಭಾಗಗಳಿಗೆ ಅಮೇರಿಕಾ ಅಥವಾ ನ್ಯೂ ವರ್ಲ್ಡ್ ಅಂತೇಳಿ ನಾಮಕರಣವನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಇದೇ ಅಮೇರಿಗೋ ವೆಸಿಪುಸ್ಸಿ ಏನ್ ಮಾಡ್ತಾನಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾದ ಪೂರ್ವ ಕರಾವಳಿ ಆಗಿರ್ಬೋದು, ಹಾಗೂ ಓರಿಕೋನ್ ನದಿ ಆಗಿರ್ಬೋದು, ಪ್ಲೇಟೋ ನದಿ ಆಗಿರ್ಬೋದು, ಜೊತೆಗೆ ಮೊರಾಕಿಬೋ ಪ್ರದೇಶಗಳನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಈ ಅಮೇರಿಗೋ ವೆಸಿಪುಸ್ಸಿ. ಅಷ್ಟೇ ಅಲ್ಲದೆ ಇವನ ಒಂದು ಮುಖ್ಯ ಅನ್ವೇಷಣೆ ಯಾವ್ದಪ್ಪ ಅಂತಂದ್ರೆ ಅಮೇರಿಕಾದ ಮುಖ್ಯ ಭೂಭಾಗ ಹಾಗೂ ಅಮೇರಿಕಾದ ಭೂಗೋಳದ ಸಂಪೂರ್ಣ ಪರಿಚಯವನ್ನ ಯಾರು ನೀಡ್ತಾರಪ್ಪ ಅಂದ್ರೆ ಈ ಅಮೇರಿಗೋ ವೆಸಿಪುಸ್ಸಿ ನೀಡ್ತಾ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅಮೇರಿಕಾದಲ್ಲಿ ಈತನಿಂದ ಶೋಧಿಸಲ್ಪಟ್ಟಂತಹ ಆ ಒಂದು ಮುಖ್ಯ ಭೂಭಾಗಕ್ಕೆ ಇವನ ಹೆಸರಿನಿಂದಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಅಮೇರಿಕಾ ಅಂತೇಳಿ ನಾಮಕರಣ ಮಾಡ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಅಮೇರಿಗೋ ವೆಸಿಪುಸ್ಸಿಯಿಂದಾಗಿ ದಕ್ಷಿಣ ಅಮೇರಿಕಾದ ಕರಾವಳಿ ತೀರಗಳಾಗಿರ್ಬೋದು ಹಾಗೂ ಅಮೇರಿಕಾದ ಮುಖ್ಯ ಭೂಭಾಗ ಏನಾಗತ್ತಪ್ಪ ಅಂದ್ರೆ ಸಂಶೋಧನೆ ಆಗತ್ತೆ ಅಂತ ಹೇಳ್ಬೋದು. ಇನ್ನೆಕ್ಸ್ಟ್ ಅಮೇರಿಗೋ ವೆಸಿಪುಸ್ಸಿಯ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ಅನ್ವೇಷಕ ಯಾರಪ್ಪ ಅಂತಂದ್ರೆ ಫರ್ಡಿನಾಂಡ್ ಮೆಗೆಲಾನ್. ಯಾರ್ರಿ? ಫರ್ಡಿನಾಂಡ್ ಮೆಗೆಲಾನ್. ಈ ಫರ್ಡಿನಾಂಡ್ ಮೆಗೆಲಾನ್ ಅಂತ ತೆಗೆದುಕೊಂಡಾಗ ಈತ ಏನಾಗಿರ್ತಾನಪ್ಪ ಅಂತಂದ್ರೆ ಸ್ಪೇನಿನ ರಾಜನಾದಂತಹ 1ನೇ ಚಾರ್ಲ್ಸ್ನ ಸೇವೆಯಲ್ಲಿರ್ತಾನೆ. ಯಾರ್ರಿ? ಈ ಫರ್ಡಿನಾಂಡ್ ಮೆಗೆಲಾನ್. ಹೀಗಾಗಿ 1ನೇ ಚಾರ್ಲ್ಸ್ ನಿಂದ 5 ಹಡಗುಗಳು ಹಾಗೂ 267 ಜನರೊಂದಿಗೆ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನು ಆರಂಭಿಸ್ತಾನೆ. ಯಾರ್ರಿ? ಈ ಫರ್ಡಿನಾಂಡ್ ಮೆಗೆಲಾನ್. ಹಾಗಾದ್ರೆ ಈ ಫರ್ಡಿನಾಂಡ್ ಮೆಗೆಲಾನನ ಒಂದು ನೌಕಾಯಾನವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ 5 ಹಡಗುಗಳು ಯಾವಪ್ಪ ಅಂತಂದ್ರೆ 1 ವಿಕ್ಟೋರಿಯಾ, 2 ಸಾನ್ ಆಂಟೋನಿಯೋ, 2 ಸಾನ್ ಆಂಟೋನಿಯೋ, 3 ಟ್ರಿನಿಡಾಡ್, 4 ಕಂಜಪ್ಷನ್, 4 ಕಂಜಪ್ಷನ್ಸ್, 5 ಸ್ಯಾಂಟಿಯಾಗೋ. ಹೀಗೆ ಈ ಮುಖ್ಯ 5 ಹಡಗುಗಳೊಂದಿಗೆ ಈ ಫರ್ಡಿನಾಂಡ್ ಮೆಗೆಲಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ನೌಕಾಯಾನವನ್ನು ಆರಂಭಿಸ್ತಾನೆ. ಹಾಗಾದ್ರೆ ಇವನ ಒಂದು ನೌಕಾಯಾನದ ಬಗೆಗಿನ ಒಂದು ಮಾಹಿತಿಯನ್ನು ನೋಡೋದಾದ್ರೆ ಮುಖ್ಯ 5 ಹಡಗುಗಳು ಹಾಗೂ 267 ಜನರ ಒಂದು ಸಹಾಯ ಪಡೆದುಕೊಂಡು ತನ್ನ ದೇಶದ ಮುಖ್ಯ ಬಂದರಾದಂತ ಕ್ಯಾಡಿಜ್ ಎಂಬ ಬಂದರಿನಿಂದ, ಯಾವ ಬಂದರ್ರಿ? ಕ್ಯಾಡಿಜ್ ಎಂಬ ಬಂದರಿನಿಂದ 1519ರಲ್ಲಿ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನು ಕೈಗೊಳ್ತಾನೆ. ಹೀಗೆ 1519ರಲ್ಲಿ ಕ್ಯಾಡಿಜ್ ಬಂದರಿನಿಂದ ತನ್ನ ಒಂದು ಪ್ರಯಾಣವನ್ನ ಆರಂಭಿಸಿರ್ತಕ್ಕಂತಹ ಈ ಮೆಗೆಲಾನನ ನೌಕಾಯಾನದ ಮಾರ್ಗವನ್ನು ನೋಡುವುದಾದ್ರೆ ಈತನು ಕೂಡ ಅಟ್ಲಾಂಟಿಕ್ ಸಾಗರದಲ್ಲಿ ಪಶ್ಚಿಮಾಭಿಮುಖವಾಗಿ ಸಾಗುವ ಮುಖೇನ ತನ್ನ ಒಂದು ಪ್ರಯಾಣವನ್ನು ಆರಂಭಿಸ್ತಾನೆ. ಹೀಗೆ ಅಟ್ಲಾಂಟಿಕ್ ಸಾಗರದ ಮುಖೇನ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥ ಈತ ದಕ್ಷಿಣ ತಲುಪ್ತಾನು. ಹೀಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದಾಗ ಆ ದಕ್ಷಿಣ ಅಮೆರಿಕಾದ ಜಲಸಂಧಿಯನ್ನ ದಾಟುವ ಮುಖೇನ ಪೂರ್ವಕ್ಕೆ ತನ್ನ ಒಂದು ಪ್ರಯಾಣವನ್ನು ಮುಂದುವರಿಸ್ತಾನು. ಆ ಸಂದರ್ಭದಲ್ಲಿ ಆ ದಕ್ಷಿಣ ಅಮೆರಿಕಾದ ಜಲಸಂಧಿಯನ್ನ ದಾಟಿ ಪೂರ್ವಕ್ಕೆ ಪ್ರಯಾಣಿಸುವಾಗ ಆ ಸಮಯಕ್ಕೆ ಅವನಿಗೆ ಒಂದು ಸಾಗರ ಗೋಚರ ಆಕತಿ. ಆ ಗೋಚರಗೊಂಡಂತ ಸಾಗರವನ್ನು ನೋಡಿದಾಗ ಆ ಸಾಗರ ಅತ್ಯಂತ ನಿಶಬ್ದವಾಗಿರುತ್ತೆ, ಜೊತೆಗೆ ಯಾವುದೇ ರೀತಿಯಾದಂತ ಒಂದು ಬಿರುಗಾಳಿಗಳಿರುವುದಿಲ್ಲ. ಹೀಗಾಗಿ ಅತ್ಯಂತ ಶಾಂತ ರೀತಿಯಲ್ಲಿ ಕಂಡು ಬರ್ತಕ್ಕಂತ ಆ ಒಂದು ಸಾಗರಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಶಾಂತ ಸಾಗರ ಅಥವಾ ಪೆಸಿಫಿಕ್ ಸಾಗರ ಅಂತೇಳಿ ನಾಮಕರಣ ಮಾಡ್ತಾನೆ. ಯಾರ್ರಿ? ಇದೇ ಮೆಗೆಲಾನ್. ಹೀಗೆ ಆ ಶಾಂತ ಸಾಗರ ಅಂತೇಳಿ ನಾಮಕರಣ ಮಾಡಿ ಅದೇ ಸಾಗರದ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸ್ತಾನೋ. ಆದ್ರೆ ಅವನ ಮುಂದಿನ ಪ್ರಯಾಣ ಏನಾಗಿರುತ್ತಪ್ಪ ಅಂತಂದ್ರೆ ಬಹಳಷ್ಟು ಕಷ್ಟಕರ ಹಾಗೂ ಅತ್ಯಂತ ಶ್ರಮದಾಯಕ ರೀತಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಯಾಣ ಆಗಿತ್ತು. ಕಾರಣ ಏನಪ್ಪಾ ಅಂತಂದ್ರೆ
ಆ ಪೆಸಿಫಿಕ್ ಸಾಗರದ ಮುಖೇನ ತನ್ನ ಒಂದು ಪ್ರಯಾಣವನ್ನ ಮುಂದುವರಿಸುವಾಗ ಅದೇ ಸಮಯಕ್ಕೆ ಬಂದಂತಹ ಒಂದು ಸ್ಕರ್ವಿ ಎಂಬ ರೋಗ ಹಾಗೂ ಹಸಿವನ್ನ ತಡೆದುಕೊಳ್ಳಲಾಗದೆ ಮೆಗಲಾನನ ಅನೇಕ ಸಹಚರರು ಏನ್ ಮಾಡ್ತಾರಪ್ಪ ಅಂದ್ರೆ ಸಾವನ್ನಪ್ತಾರೆ. ಹೀಗೆ ಆ ಸ್ಕರ್ವಿ ಎಂಬ ರೋಗದಿಂದ ಅನೇಕ ಸಹಚರನ ಕಳೆದುಕೊಳ್ತಾನು. ಆದರೂ ಕೂಡ ಎದೆಗುಂದದೆ ತನ್ನ ಒಂದು ಪ್ರಯಾಣವನ್ನ ಮೆಗಲಾನ್ ಮುಂದುವರಿಸ್ತಾನು. ಹೀಗೆ ಆ ಪ್ರಯಾಣವನ್ನ ಮುಂದುವರಿಸಿರ್ತಕ್ಕಂಥ ಮೆಗಲಾನ್ ಕೊನೆಗೆ 105 ದಿನಗಳ ಕಠಿಣ ಪ್ರಯಾಣದ ನಂತರ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಉಳಿದ ಸಹಚರರೊಂದಿಗೆ ಫಿಲಿಪೈನ್ಸ್ ದ್ವೀಪ ಸಮೂಹವನ್ನು ತಲುಪ್ತಾನೆ. ಹೀಗೆ 105 ದಿನಗಳ ನಂತರ ಫಿಲಿಪೈನ್ಸ್ ದ್ವೀಪ ಸಮೂಹವನ್ನ ತಲುಪಿರ್ತಕ್ಕಂಥ ಮೆಗಲಾನ್ ಆ ಸಮಯಕ್ಕೆ ಆ ಫಿಲಿಪೈನ್ಸ್ ದ್ವೀಪದಲ್ಲಿ ಇರ್ತಕ್ಕಂಥ ಸ್ಥಳೀಯರಿಂದ ಆತ ವಿರೋಧವನ್ನು ಎದುರಿಸ್ತಾನೆ. ಆ ಸಮಯಕ್ಕೆ ಫಿಲಿಪೈನ್ಸ್ ದ್ವೀಪದ ಸ್ಥಳೀಯರು ಮತ್ತು ಮೆಗಲಾನನ ಸಹಚರರ ಮಧ್ಯೆ ಜಗಳಗಳು ಉಂಟಾಕವು. ಆ ಜಗಳಗಳು ನಡೆದಂತ ಸಂದರ್ಭದಲ್ಲಿ ಈ ಮೆಗಲಾನ್ ಏನಕ್ಕನಪ್ಪ ಅಂದ್ರೆ ಏಪ್ರಿಲ್ 21, 1521 ಕೊಲೆ ಹಾಕನ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಆ ಫಿಲಿಪೈನ್ಸ್ ದ್ವೀಪದ ಸ್ಥಳೀಯರೊಂದಿಗೆ ನಡೆದಂತ ಜಗಳದಲ್ಲಿ ಈ ಫರ್ಡಿನಾಂಡ್ ಮೆಗಲಾನನ ಒಂದು ಕೊಲೆ ಆಕತಿ ಮುಂದುವರೆದಂತೆ ಫರ್ಡಿನಾಂಡ್ ಮೆಗಲಾನನ ಕೊಲೆಯ ನಂತರ 267 ಜನರ ಪೈಕಿ ಕೇವಲ ಬದುಕುಳಿದಿರ್ತಕ್ಕಂತ 18 ಜನರೊಂದಿಗೆ ಆ ಫರ್ಡಿನಾಂಡ್ ಮೆಗಲಾನನ ಇನ್ನೊಬ್ಬ ಸಹಚರನಾದಂತ ಜಾನ್ ಸೆಬಾಸ್ಟಿಯನ್ ಎಲ್ಕಾನೋ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಲ್ಲಿ ಏನಾಗತ್ತಪ್ಪ ಅಂದ್ರೆ ಆ ಒಂದು ಪ್ರಯಾಣ ಮುಂದುವರಿತು. ಯಾವಾಗ್ರಿ 1521 ಫರ್ಡಿನಾಂಡ್ ಮೆಗಲಾನ್ ಕೊಲೆ ಹಾಕನು. ಫರ್ಡಿನಾಂಡ್ ಮೆಗಲಾನನ ಕೊಲೆಯ ನಂತರ ಆ ಒಂದು ಪ್ರಯಾಣವನ್ನು ಯಾರು ಮುಂದುವರಿಸ್ತಾರಪ್ಪ ಅಂದ್ರೆ ಜಾನ್ ಸೆಬಾಸ್ಟಿಯನ್ ಎಲ್ಕಾನೋ. ಈತ ಯಾರಪ್ಪ ಅಂತಂದ್ರೆ ಈತ ಒಬ್ಬ ನಾವಿಕನೂ ಹೌದು ಹಾಗೂ ಒಬ್ಬ ಪ್ರಮುಖ ಕ್ಯಾಪ್ಟನ್ ಹೌದು. ಹೀಗೆ ಈ ಕ್ಯಾಪ್ಟನ್ ಆದಂತ ಜಾನ್ ಸೆಬಾಸ್ಟಿಯನ್ ಎಲ್ಕಾನೋ ಏನ್ ಮಾಡ್ತಾನಪ್ಪ ಅಂದ್ರೆ 267 ಜನರ ಪೈಕಿ ಈ ಹೊತ್ತಿಗೆ ಅಂದ್ರೆ ಫಿಲಿಪೈನ್ಸ್ ದ್ವೀಪವನ್ನು ತಲುಪಿದ ಸಂದರ್ಭದಲ್ಲಿ ಕೇವಲ 18 ಜನರು ಮಾತ್ರ ಬದುಕುಳಿರ್ತಾರೆ. ಹೀಗೆ ಆ ಬದುಕುಳಿದ 18 ಜನರೊಂದಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಒಂದು ನೌಕಾಯಾನದ ಪ್ರಯಾಣವನ್ನ ಮುಂದುವರಿಸ್ತಾನೋ. ಆ ಸಮಯಕ್ಕೆ 5 ಹಡಗುಗಳ ಪೈಕಿ ಕೇವಲ ವಿಕ್ಟೋರಿಯಾ ಅಂತಕ್ಕಂಥ ಹಡಗು ಮಾತ್ರ ಇರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಆ ಜಾನ್ ಸೆಬಾಸ್ಟಿಯನ್ ಎಲ್ಕಾನೋ ಉಳಿದ 18 ಜನರನ್ನು ಕೂಡಿಕೊಂಡು ಆ ವಿಕ್ಟೋರಿಯಾ ಹಡಗಿನ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೋ. ಆ ಸಮಯಕ್ಕೆ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈಸ್ಟ್ ಇಂಡೀಸ್, ಇಂಡೋನೇಷಿಯಾ, ಬೋರ್ನಿಯಾ, ಹಿಂದೂ ಮಹಾಸಾಗರ ಹಾಗೂ ಕೇಪ್ ಆಫ್ ಗುಡ್ ಹೋಪ್ ಭೂಶಿರಗಳ ಮುಖೇನ ತನ್ನ ಒಂದು ಪ್ರಯಾಣವನ್ನ ಕೈಗೊಂಡು ಕೊನೆಗೆ ಸೆಪ್ಟೆಂಬರ್ 8, 1522 ಆತ ತನ್ನ ದೇಶವಾದಂತ ಸ್ಪೇನ್ ಅನ್ನ ತಲುಪ್ತಾನೆ. ಇದರೊಂದಿಗೆ ವಿಕ್ಟೋರಿಯಾ ಅಂತಕ್ಕಂಥ ಹಡಗು ಇಡೀ ವಿಶ್ವವನ್ನ ಪ್ರದಕ್ಷಿಣೆ ಹಾಕಿದ ಮೊಟ್ಟ ಮೊದಲ ಹಡಗು ಎಂಬ ಕೀರ್ತಿಗೆ ಒಳಪಡ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ನೌಕಾಯಾನದ ಪ್ರಯತ್ನದ ಫಲದಿಂದಾಗಿ ಇಡೀ ವಿಶ್ವ ಚಪ್ಪಟೆಯಾಗಿಲ್ಲ, ಇಡೀ ವಿಶ್ವ ದುಂಡಾಕಾರವಾಗಿದೆ ಅಂತಕ್ಕಂಥ ಒಂದು ಮನವರಿಕೆಯನ್ನ ಮಾಡಿಕೊಡ್ತೆ ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಫರ್ಡಿನಾಂಡ್ ಮೆಗಲಾನನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನೌಕಾಯಾನ ಹಾಗೂ ಆ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಘಟನೆಗಳು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಸಿಂಪಲ್ ಆಗಿ ಈ ವಿಕ್ಟೋರಿಯಾ ಹಡಗಿನ ಒಂದು ಮಾಹಿತಿಯನ್ನು ತಿಳ್ಕೋದಾದ್ರೆ ಈ ವಿಕ್ಟೋರಿಯಾ ಹಡಗು ಅಂತ ತೆಗೆದುಕೊಂಡಾಗ ಇದು 85 ಟನ್ ತೂಕವನ್ನ ಹೊಂದಿತ್ತು. ಅಷ್ಟೇ ಅಲ್ಲದೆ ಏಕಕಾಲಕ್ಕೆ 42 ಮಂದಿ ನಾವಿಕರನ್ನ ಕೊಂಡೊಯ್ಯಬಲ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿತ್ತು. ಯಾವ್ದ್ರಿ ಈ ವಿಕ್ಟೋರಿಯಾ ಹಡಗಿನಲ್ಲಿ ಏಕಕಾಲಕ್ಕೆ 42 ಜನರು ಪ್ರಯಾಣಿಸಬಹುದಾಗಿತ್ತು. ಅಷ್ಟೇ ಅಲ್ಲದೆ ಇದು 60 ರಿಂದ 70 ಅಡಿಯ ಒಂದು ಉದ್ದಗಲವನ್ನ ಹೊಂದಿತ್ತು ಅಂತ ಹೇಳ್ಬೋದು. ಇದು ವಿಕ್ಟೋರಿಯಾ ಬಗೆಗಿನ ಒಂದು ಸಂಕ್ಷಿಪ್ತ ಮಾಹಿತಿ. ಅಷ್ಟೇ ಅಲ್ಲದೆ ನಾವಿಲ್ಲಿ ನೆನಪಿಡಬೇಕಾದ ಒಂದು ಮುಖ್ಯ ಅಂಶ ಯಾವಪ್ಪ ಅಂದ್ರೆ ಇಡೀ ವಿಶ್ವವನ್ನ ಪ್ರದಕ್ಷಿಣೆ ಹಾಕಿದ ಮೊಟ್ಟ ಮೊದಲ ಹಡಗು ಯಾವಪ್ಪ ಅಂದ್ರೆ ವಿಕ್ಟೋರಿಯಾ ಅಂತ ಹೇಳ್ಬೋದು. ಅದು ಯಾರ ನಾಯಕತ್ವದಲ್ಲಿ? ಜಾನ್ ಸೆಬಾಸ್ಟಿಯನ್ ಎಲ್ಕಾನೋ ನಾಯಕತ್ವದಲ್ಲಿ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಫರ್ಡಿನಾಂಡ್ ಮೆಗಲಾನ್ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಅನ್ವೇಷಣಾಕಾರ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ ಡ್ರೇಕ್. ಈತ ಇಂಗ್ಲೆಂಡಿನ ನಾವಿಕ. ಯಾರ್ರಿ? ಫ್ರಾನ್ಸಿಸ್ ಡ್ರೇಕ್. ಹೀಗಾಗಿ ಈ ಇಂಗ್ಲೆಂಡಿನ ನಾವಿಕನಾದಂತ ಈ ಫ್ರಾನ್ಸಿಸ್ ಡ್ರೇಕ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಒಂದು ಮುಖ್ಯ ಹಡಗಾದಂತ ದ ಗೋಲ್ಡನ್ ಹಿಂಡ್ ಅಂತಕ್ಕಂಥ ಹಡಗಿನ ಮುಖೇನ ಈತ ನೌಕಾಯಾನವನ್ನು ಕೈಗೊಳ್ತಾನೋ. ಆ ಸಂದರ್ಭದಲ್ಲಿ 2ನೇ ಬಾರಿಗೆ ಇಡೀ ವಿಶ್ವವನ್ನ ಪ್ರದಕ್ಷಿಣೆ ಹಾಕ್ತಾನೆ. ಯಾರ್ರಿ? ಈ ಫ್ರಾನ್ಸಿಸ್ ಡ್ರೇಕ್. ಯಾವ ಹಡಗಿನ ಮುಖೇನ? ದ ಗೋಲ್ಡನ್ ಹಿಂಡ್ ಅಂತಕ್ಕಂಥ ಹಡಗಿನ ಮುಖೇನ ವಿಕ್ಟೋರಿಯಾದ ನಂತರ ಇಡೀ ವಿಶ್ವವನ್ನ
ಎರಡನೇ ಬಾರಿಗೆ ಪ್ರದಕ್ಷಿಣೆ ಹಾಕ್ತಾನೆ ಅಂತ ಹೇಳ್ಬೋದು. ಯಾರ್ರಿ? ಫ್ರಾನ್ಸಿಸ್ ಡ್ರೇಕ್. ಇನ್ನು ಫ್ರಾನ್ಸಿಸ್ ಡ್ರೇಕ್ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಾಲ್ಟರ್ ರಾಲ್ಟೆ. ಈತನು ಕೂಡ ಇಂಗ್ಲೆಂಡಿನ ಒಬ್ಬ ನಾವಿಕ. ಈ ಇಂಗ್ಲೆಂಡಿನ ನಾವಿಕನಾದಂತ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಗ್ಲೆಂಡಿನ ರಾಣಿಯಾದಂತ ರಾಣಿ ಎಲಿಜಬೆತ್ಳ ಒಂದು ಸಹಾಯದ ಮುಖೇನ ತನ್ನ ಒಂದು ನೌಕಾಯಾನವನ್ನು ಕೈಗೊಳ್ತ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಮೆರಿಕಾದ ವರ್ಜಿನಿಯಾದಲ್ಲಿ ವಸಾಹತುವನ್ನು ಸ್ಥಾಪನೆ ಮಾಡ್ತಾ ಅಂತ ಹೇಳ್ಬೋದು. ಹೀಗೆ ಇವರಿಷ್ಟೇನಪ್ಪಾ ಅಂತಂದ್ರೆ ಪ್ರಮುಖ ಅನ್ವೇಷಣಕಾರರು. ಇವರ ನಂತರ ಕಂಡು ಬರ್ತಕ್ಕಂಥ ಇತರೆ ಪ್ರಮುಖ ಅನ್ವೇಷಣಕಾರರು ಯಾರಪ್ಪ ಅಂತಂದ್ರೆ ಇಟಲಿಯ ಜಾನ್ ಕ್ಯುಬೋಟ್. ಯಾರೀ? ಇಟಲಿಯ ಜಾನ್ ಕ್ಯುಬೋಟ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ 1497ರಲ್ಲಿ ನ್ಯೂ ಫೌಂಡ್ ಲ್ಯಾಂಡ್ ಅನ್ನ ಸಂಶೋಧನೆ ಮಾಡ್ತಾನೆ. ಯಾವ್ದನ್ರಿ? ನ್ಯೂ ಫೌಂಡ್ ಲ್ಯಾಂಡ್ ಅನ್ನ ಸಂಶೋಧನೆ ಮಾಡ್ತಾನೆ. ಇನ್ ನೆಕ್ಸ್ಟ್ ಜಾನ್ ಕ್ಯುಬೋಟ್ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸ್ಪೇನಿನ ಹರ್ನಾಂಡೋ ಕಾರ್ಟೇಜ್. ಯಾರ್ರಿ? ಸ್ಪೇನಿನ ಹರ್ನಾಂಡೋ ಕಾರ್ಟೇಜ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ 1519ರಲ್ಲಿ ಮೆಕ್ಸಿಕೋ ದೇಶವನ್ನ ಕಂಡಿಡ್ತಾನೆ. ಯಾರ್ರಿ? ಹರ್ನಾಂಡೋ ಕಾರ್ಟೇಜ್. ಈತ 1519ರಲ್ಲಿ ಮೆಕ್ಸಿಕೋ ದೇಶವನ್ನ ಕಂಡಿಡ್ತಾನು. ಇವನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಅನ್ವೇಷಕ ಯಾರಪ್ಪ ಅಂತಂದ್ರೆ ಸ್ಪೇನಿನ ಫ್ರಾನ್ಸಿಸ್ಕೋ ಪೆಜಾರೋ. ಯಾರ್ರಿ? ಸ್ಪೇನಿನ ಫ್ರಾನ್ಸಿಸ್ಕೋ ಪೆಜಾರೋ. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ 1532ರಲ್ಲಿ ಪೇರು ದೇಶವನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಫ್ರಾನ್ಸಿಸ್ಕೋ ಪಿಜಾರೋ. ಈತ 1532ರಲ್ಲಿ ಪೇರು ದೇಶವನ್ನ ಸಂಶೋಧನೆ ಮಾಡ್ತಾನು. ಇವನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಅನ್ವೇಷಕ ಯಾರಪ್ಪ ಅಂತಂದ್ರೆ ಫ್ರಾನ್ಸಿನ ಜಾಕಿಸ್ ಕಾರ್ಟಿಯರ್. ಯಾರ್ರಿ? ಫ್ರಾನ್ಸಿನ ಜಾಕಿಸ್ ಕಾರ್ಟಿಯರ್. ಈತ 1534ರಲ್ಲಿ ಸೇಂಟ್ ಲಾರೆನ್ಸ್ ನದಿಯನ್ನ ಸಂಶೋಧನೆ ಮಾಡ್ತಾನೆ. ಯಾರ್ರಿ? ಜಾಕಿಸ್ ಕಾರ್ಟಿಯರ್ 1534ರಲ್ಲಿ ಸೇಂಟ್ ಲಾರೆನ್ಸ್ ನದಿಯನ್ನ ಸಂಶೋಧನೆ ಮಾಡ್ತಾನೆ. ಇವನ ನಂತರ ಕಂಡು ಬರೋ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇಂಗ್ಲೆಂಡಿನ ಹಡ್ಸನ್. ಯಾರ್ರಿ? ಇಂಗ್ಲೆಂಡಿನ ಹಡ್ಸನ್. ಈತ 1610ರಲ್ಲಿ ಕೆನಡಾವನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಹಡ್ಸನ್ 1610ರಲ್ಲಿ ಕೆನಡಾವನ್ನ ಸಂಶೋಧನೆ ಮಾಡ್ತಾನೆ. ಇವನ ನಂತರ ಕಂಡ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡೆನ್ಮಾರ್ಕಿನ ಟಾಸ್ಮನ್. ಯಾರ್ರಿ? ಡೆನ್ಮಾರ್ಕಿನ ಟಾಸ್ಮನ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ 1611ರಲ್ಲಿ ಟಾಸ್ಮೇನಿಯಾವನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಟಾಸ್ಮನ್ 1611ರಲ್ಲಿ ಟಾಸ್ಮೇನಿಯಾವನ್ನ ಸಂಶೋಧನೆ ಮಾಡ್ತಾನೆ. ಇವನ ನಂತರ ಕಂಡು ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇಂಗ್ಲೆಂಡಿನ ಜೇಮ್ಸ್ ಬ್ರೂಸ್. ಯಾರ್ರಿ? ಇಂಗ್ಲೆಂಡಿನ ಜೇಮ್ಸ್ ಬ್ರೂಸ್. ಈತನ ಒಂದು ಮುಖ್ಯ ಅನ್ವೇಷಣೆ ಯಾವಪ್ಪ ಅಂತಂದ್ರೆ 1770ರಲ್ಲಿ ಉತ್ತರ ಆಫ್ರಿಕಾದ ಬ್ಲೂ ನೈಲ್ ನದಿಯನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಜೇಮ್ಸ್ ಬ್ರೂಸ್. ಇನ್ ನೆಕ್ಸ್ಟ್ ಇಂಗ್ಲೆಂಡಿನ ಜೇಮ್ಸ್ ಕುಕ್. ಯಾರ್ರಿ? ಇಂಗ್ಲೆಂಡಿನ ಜೇಮ್ಸ್ ಕುಕ್. ಈತನ ಒಂದು ಮುಖ್ಯ ಅನ್ವೇಷಣೆ 1772ರಲ್ಲಿ ಆಸ್ಟ್ರೇಲಿಯಾವನ್ನ ಅನ್ವೇಷಣೆ ಮಾಡ್ತಾನೆ. 1772ರಲ್ಲಿ ಆಸ್ಟ್ರೇಲಿಯಾವನ್ನ ಅನ್ವೇಷಣೆ ಮಾಡ್ತಾನೆ. ಇವನ ನಂತರ ಇಂಗ್ಲೆಂಡಿನ ಮುಂಗೋ ಪಾರ್ಕ್. ಮತ್ತೊಬ್ಬ ವ್ಯಕ್ತಿ ಇಂಗ್ಲೆಂಡಿನ ಮುಂಗೋ ಪಾರ್ಕ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ 1795ರಲ್ಲಿ ಉತ್ತರ ಆಫ್ರಿಕಾದ ಸಹರಾ ಮರುಭೂಮಿಯನ್ನ ಅನ್ವೇಷಣೆ ಮಾಡ್ತಾನೆ. 1795ರಲ್ಲಿ ಉತ್ತರ ಆಫ್ರಿಕಾದ ಸಹರಾ ಮರುಭೂಮಿಯನ್ನ ಸಂಶೋಧನೆ ಮಾಡ್ತಾನೆ. ಯಾರ್ರಿ? ಇಂಗ್ಲೆಂಡಿನ ಮುಂಗೋ ಪಾರ್ಕ್. ಇವನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಅನ್ವೇಷಕ ಯಾರಪ್ಪ ಅಂತಂದ್ರೆ ಇಂಗ್ಲೆಂಡಿನ ಮೆಕೆಂಜಿ. ಯಾರ್ರಿ? ಇಂಗ್ಲೆಂಡಿನ ಮೆಕೆಂಜಿ. ಈತನ ಒಂದು ಮುಖ್ಯ ಅನ್ವೇಷಣೆ 1820ರಲ್ಲಿ ಉತ್ತರ ಅಮೆರಿಕಾದ ರಾಕಿ ಪರ್ವತಗಳನ್ನ ಅನ್ವೇಷಣೆ ಮಾಡ್ತಾನೆ. 1820ರಲ್ಲಿ ಉತ್ತರ ಅಮೆರಿಕಾದ ರಾಕಿ ಪರ್ವತಗಳನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಇಂಗ್ಲೆಂಡಿನ ಮೆಕೆಂಜಿ. ನೆಕ್ಸ್ಟ್ ಡೆನ್ಮಾರ್ಕಿನ ಅಮುಂಡ್ಸನ್. ಯಾರ್ರಿ? ಡೆನ್ಮಾರ್ಕಿನ ಅಮುಂಡ್ಸನ್. ಇವನ ಒಂದು ಮುಖ್ಯ ಅನ್ವೇಷಣೆ ಯಾವಪ್ಪ ಅಂತಂದ್ರೆ 1912ರಲ್ಲಿ ದಕ್ಷಿಣ ಧ್ರುವವನ್ನ ಅನ್ವೇಷಣೆ ಮಾಡ್ತಾನೆ. 1912ರಲ್ಲಿ ದಕ್ಷಿಣ ಧ್ರುವವನ್ನ ಅನ್ವೇಷಣೆ ಮಾಡ್ತಾನೆ. ಯಾರ್ರಿ? ಡೆನ್ಮಾರ್ಕಿನ ಅಮುಂಡ್ಸನ್. ಇವನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ಅನ್ವೇಷಕ ಯಾರಪ್ಪ ಅಂತಂದ್ರೆ ನಾರ್ವೆಯ ರಾಬರ್ಟ್ ಪೇರಿ. ಯಾರ್ರಿ? ನಾರ್ವೆಯ ರಾಬರ್ಟ್ ಪೇರಿ. ಈತನ ಒಂದು ಮುಖ್ಯ ಅನ್ವೇಷಣೆ ಯಾವಪ್ಪ ಅಂತಂದ್ರೆ 1928ರಲ್ಲಿ ಉತ್ತರ ಧ್ರುವವನ್ನ ಅನ್ವೇಷಣೆ ಮಾಡ್ತಾನೆ. ಹೀಗೆ ಇವರೆಷ್ಟೇನಪ್ಪ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಯ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅನ್ವೇಷಣಾಕಾರರು ಹಾಗೂ ಅವರಿಂದ ಅನ್ವೇಷಿಸಲ್ಪಟ್ಟಂತ ಪ್ರಮುಖ ಸ್ಥಳಗಳಂತ ಹೇಳ್ಬೋದು. ಇನ್ನು ಈ ಪ್ರಮುಖ ಅನ್ವೇಷಕರು ಮತ್ತು ಅನ್ವೇಷಣೆಗಳನ್ನ ನೋಡಿದ ನಂತರ ಮುಂದುವರೆದಂತ ನಾವೇನ್ ಚರ್ಚೆ ಮಾಡ್ತೀವಪ್ಪ ಅಂತಂದ್ರೆ ಈ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಪ್ರಮುಖ ಪರಿಣಾಮಗಳು. ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಪರಿಣಾಮಗಳನ್ನ ತೆಗೆದುಕೊಂಡಾಗ ಇವು ರಾಜಕೀಯ ಹಿನ್ನೆಲೆಯಲ್ಲಿ, ಸಾಮಾಜಿಕ ಹಿನ್ನೆಲೆಯಲ್ಲಿ
ಆರ್ಥಿಕ ಹಿನ್ನೆಲೆಯಲ್ಲಿ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಹಾಗೂ ಧಾರ್ಮಿಕ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತ ಒಂದು ಪ್ರಭಾವಗಳನ್ನ ಬೀರವಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಮೊದಲ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಹೊಸ ಭೂ ಪ್ರದೇಶಗಳ ಶೋಧನೆ. ಈ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಮೊದಲ ಒಂದು ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಹೊಸ ಭೂ ಪ್ರದೇಶಗಳ ಶೋಧನೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ? ಈ ಭೌಗೋಳಿಕ ಅನ್ವೇಷಣೆಯ ಸಂದರ್ಭದಲ್ಲಿ ನಾವಿಕರು ನೌಕಾಯಾನವನ್ನು ಕೈಗೊಂಡಿದ್ದರಿಂದಾಗಿ ಹೊಸ ಹೊಸ ಜಲಮಾರ್ಗಗಳಾಗಿರಬಹುದು ಮತ್ತು ಹೊಸ ಹೊಸ ಭೂಖಂಡಗಳು ಶೋಧನೆ ಅಂತ ಹೇಳ್ಬೋದು. ಉದಾಹರಣೆಗೆ ಆಫ್ರಿಕಾ, ಏಷ್ಯಾ, ಅಮೆರಿಕಾದಂತ ಒಂದು ಹೊಸ ಭೂಖಂಡಗಳು ಈ ಒಂದು ಭೌಗೋಳಿಕ ಅನ್ವೇಷಣೆಯ ಸಂದರ್ಭದಲ್ಲಿ ಅನ್ವೇಷಣೆಗೊಂಡ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಎರಡನೇ ಒಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ಭೂಮಿ ದುಂಡಗಿದೆ ಎಂದು ಸಾಬೀತು. ಭೌಗೋಳಿಕ ಅನ್ವೇಷಣೆಯ ಎರಡನೇ ಒಂದು ಮುಖ್ಯ ಪರಿಣಾಮ ಯಾವಪ್ಪ ಅಂದ್ರೆ ಭೂಮಿ ದುಂಡಗಿದೆ ಎಂದು ಸಾಬೀತು. ಯಾವ ರೀತಿ? ಜಾನ್ ಸೆಬಾಸ್ಟಿಯನ್ ಎಲ್ಕಾನ್ ನೇತೃತ್ವದಲ್ಲಿ ಈ ವಿಕ್ಟೋರಿಯಾ ಹಡಗು ಇಡೀ ವಿಶ್ವವನ್ನ ಪ್ರದಕ್ಷಿಣೆ ಹಾಕಿದ್ದರಿಂದಾಗಿ ಇಡೀ ವಿಶ್ವ ಅಥವಾ ಭೂಮಿ ಚಪ್ಪಟಿಯಾಗಿಲ್ಲ, ಇಡೀ ವಿಶ್ವ ದುಂಡಾಕಾರವಾಗಿದೆ ಅಂತಕ್ಕಂಥ ಒಂದು ಅರಿವನ್ನ ಮೂಡಿಸಿದಂತ ಹೇಳ್ಬೋದು. ಯಾವ್ದ್ರಿ? ಈ ವಿಕ್ಟೋರಿಯಾ ಹಡಗು. ಹೀಗಾಗಿ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಎರಡನೇ ಒಂದು ಮುಖ್ಯ ಪರಿಣಾಮ ಯಾವಪ್ಪ ಅಂದ್ರೆ ಇಡೀ ವಿಶ್ವ ದುಂಡಗಿದೆ ಎಂಬ ಪರಿಕಲ್ಪನೆಯ ಉದಯ ಅಥವಾ ಇಡೀ ವಿಶ್ವ ದುಂಡಗಿದೆ ಎಂದು ಸಾಬೀತು. ಇನ್ನು ಮೂರನೇ ಒಂದು ಪರಿಣಾಮ ಯಾವಪ್ಪ ಅಂತಂದ್ರೆ ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮದ ಪ್ರಸಾರ. ಮೂರನೇ ಒಂದು ಮುಖ್ಯ ಪರಿಣಾಮ ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮದ ಪ್ರಚಾರ. ಯಾವ ರೀತಿ? ಹೊಸ ಭೂಖಂಡಗಳ ಅನ್ವೇಷಣೆಯಾಗಿದ್ದರಿಂದಾಗಿ ಯುರೋಪಿನ ಅನೇಕ ರಾಷ್ಟ್ರಗಳು ಏನ್ ಮಾಡಿದಪ್ಪ ಅಂತಂದ್ರ ಆ ಶೋಧನೆಗೊಂಡಂತಹ ನಾಡುಗಳಲ್ಲಿ ತಮ್ಮ ಒಂದು ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಆರಂಭಿಸಿದ್ರು. ಅಷ್ಟೇ ಅಲ್ಲದೆ ಅಲ್ಲಿ ಕಂಡು ಬರ್ತಕ್ಕಂಥ ಕ್ರೈಸ್ತ ಮಿಷನರಿಗಳು ತಮ್ಮ ಒಂದು ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳನ್ನ ಮತ್ತು ವಸಾಹತುಗಳನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿಯೇ ನೆಲೆಸಿದ್ರು ಅಂತ ಹೇಳ್ಬೋದು. ಇದು ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಮೂರನೇ ಒಂದು ಪರಿಣಾಮ. ಯಾವ್ದ್ರಿ? ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮದ ಪ್ರಸಾರ. ಇನ್ನು ನಾಲ್ಕನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಪ್ರಪಂಚದ ನಾನಾ ಕಡೆಗಳಲ್ಲಿ ವಸಾಹತುಗಳ ಸ್ಥಾಪನೆ. ಪ್ರಪಂಚದ ನಾನಾ ಕಡೆಗಳಲ್ಲಿ ವಸಾಹತುಗಳ ಸ್ಥಾಪನೆ. ಉದಾಹರಣೆಗೆ ಹೊಸ ಭೂಖಂಡಗಳ ಶೋಧನೆಯಾಗಿದ್ದರಿಂದಾಗಿ ಯುರೋಪಿನ ಅನೇಕ ರಾಷ್ಟ್ರಗಳು, ಉದಾಹರಣೆಗೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು, ಡೇನರು, ಹೀಗೆ ಇನ್ನೂ ಅನೇಕರು ಏನ್ ಮಾಡ್ತಾರಪ್ಪ ಅಂದ್ರೆ ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ಬರುವ ಮುಖೇನ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ವ್ಯಾಪಾರಿ ಕೋಟೆಗಳನ್ನ ಮತ್ತು ವಸಾಹತುಗಳನ್ನ ಸ್ಥಾಪಿಸಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಜನರನ್ನ ಶೋಷಿಸಲಿಕ್ಕೆ ಆರಂಭಿಸಿದ್ರು ಅಂತ ಹೇಳ್ಬೋದು. ಇದು ಭೌಗೋಳಿಕ ಅನ್ವೇಷಣೆಯಿಂದ ಕಂಡುಬರ್ತಕ್ಕಂಥ ನಾಲ್ಕನೇ ಒಂದು ಮುಖ್ಯ ಪರಿಣಾಮ. ಯಾವ್ದ್ರಿ? ಪ್ರಪಂಚದಾದ್ಯಂತ ಅಥವಾ ಪ್ರಪಂಚದ ನಾನಾ ಕಡೆಗಳಲ್ಲಿ ವಸಾಹತುಗಳ ಸ್ಥಾಪನೆ. ಇನ್ನು ಐದನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಹೊಸ ವ್ಯಾಪಾರಿ ಕೇಂದ್ರಗಳ ಉದಯ. ಭೌಗೋಳಿಕ ಅನ್ವೇಷಣೆಯಿಂದ ಕಂಡುಬರ್ತಕ್ಕಂಥ ಐದನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಹೊಸ ವ್ಯಾಪಾರಿ ಕೇಂದ್ರಗಳ ಉದಯ. ಅಂದ್ರೆ ಈ ಮುಂಚೆ ಮಧ್ಯಯುಗದ ಅವಧಿಯಲ್ಲಿ ಏನಾಗಿತ್ರಿ? ಇಟಲಿ ಆಗಿರ್ಬೋದು, ಫ್ಲಾರೆನ್ಸ್ ಆಗಿರ್ಬೋದು, ಜಿನೇವಾ ಆಗಿರ್ಬೋದು, ರೋಮ್ ಆಗಿರ್ಬೋದು, ಇವೆಲ್ಲವೂ ಏನಾಗಿದ್ದಪ್ಪ ಅಂತಂದ್ರೆ ಪ್ರಸಿದ್ಧ ವಾಣಿಜ್ಯ ಕೇಂದ್ರಗಳಾಗಿದ್ದು. ಇವುಗಳ ಬದಲಾಗಿ ಈ ಭೌಗೋಳಿಕ ಅನ್ವೇಷಣೆಯಿಂದಾಗಿ ಹೊಸ ಹೊಸ ವ್ಯಾಪಾರಿ ಕೇಂದ್ರಗಳು ಹುಟ್ಟಿಕೊಂಡು, ಉದಾಹರಣೆಗೆ ಲಂಡನ್ ಆಗಿರ್ಬೋದು, ಲಿಸ್ಬನ್ ಆಗಿರ್ಬೋದು, ಆಮ್ಸ್ಟರ್ ಡ್ಯಾಮ್ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ಹೊಸ ವ್ಯಾಪಾರಿ ಕೇಂದ್ರಗಳಪ್ಪ ಅಂದ್ರೆ ಉದಯಗೊಳ್ತಾವ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಆರನೇ ಒಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಪೈಪೋಟಿ. ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಪೈಪೋಟಿ. ಕಾರಣ ಏನಪ್ಪಾ ಅಂತಂದ್ರೆ ಹೊಸ ಭೂ ಪ್ರದೇಶಗಳು ಶೋಧನೆಯಾಗಿದ್ದರಿಂದ ಇನ್ನು ಯುರೋಪಿನ ಅನೇಕ ರಾಷ್ಟ್ರಗಳು ಆ ಶೋಧನೆಗೊಂಡ ನಾಡುಗಳಲ್ಲಿ ತಮ್ಮ ಒಂದು ವ್ಯಾಪಾರಿ ಕೋಟೆಗಳನ್ನ ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಡ್ತಾವು. ಅಂತಹ ಸಂದರ್ಭದಲ್ಲಿ ಒಳ ಜಗಳಗಳಲ್ಲಿ ತೊಡಗಿದು ಅಂತ ಹೇಳ್ಬೋದು. ಉದಾಹರಣೆಗೆ ನಮ್ಮ ಒಂದು ಭಾರತದ, ಅದರಲ್ಲೂ ನಮ್ಮ ಕರ್ನಾಟಕದ ದಕ್ಷಿಣ ಕೆನರಾ ಪ್ರದೇಶ ಅಂತ ತೆಗೆದುಕೊಂಡಾಗ ಅಲ್ಲೇನ್ರಿ ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯೆ ಕಾರ್ನೆಟಿಕ್ ಯುದ್ಧಗಳು ಕಂಡು ಬರ್ತಾವ. ಆ ರೀತಿಯಾದಂತಹ ಒಂದು ಯುದ್ಧಗಳು ಪ್ರಪಂಚದ ನಾನಾ ಕಡೆಗಳಲ್ಲಿ ಸಂಭವಿಸಿದಂತೆ ಹೇಳ್ಬೋದು. ಯಾವ ಕಾರಣಕ್ಕಾಗಿ? ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ತಮ್ಮ ಒಂದು ಹಿಡಿತವನ್ನ ಸಾಧಿಸಲಿಕ್ಕೆ. ಇನ್ ನೆಕ್ಸ್ಟ್ ಈ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯ ಪರಿಣಾಮ ಯಾವತ್ತಪ್ಪ ಅಂತಂದ್ರೆ ಕೈಗಾರಿಕೆ ಮತ್ತು ವಾಣಿಜ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ. ಯಾವ ರೀತಿಪ್ಪ ಅಂತಂದ್ರೆ
ಹೊಸ ಹೊಸ ಭೂಪ್ರದೇಶಗಳ ಅನ್ವೇಷಣೆಯಾಗಿದ್ದರಿಂದಾಗಿ ಯುರೋಪಿನ ನಾನಾ ರಾಷ್ಟ್ರಗಳು ಏನ್ ಮಾಡಿದಪ್ಪ ಅಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಮ್ಮ ಒಂದು ಕೈಗಾರಿಕೆಗಳನ್ನ ಸ್ಥಾಪಿಸಿಕೊಳ್ಳುವ ಮುಖೇನ ಏನ್ ಮಾಡಿರಪ್ಪ ಅಂತಂದ್ರೆ ತಮ್ಮ ಒಂದು ವಾಣಿಜ್ಯೋದ್ಯಮವನ್ನು ಆರಂಭಿಸಿದ್ರೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಹರಡುವಿಕೆ. ಯಾವ ರೀತಿಪ್ಪ ಅಂತಂದ್ರೆ ಈ ಮುಂಚೆ ಪೌರ್ವಾತ್ಯ ರಾಷ್ಟ್ರಗಳು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತಿದ್ದು, ಅಂದ್ರೆ ಪಶ್ಚಿಮದ ರಾಷ್ಟ್ರಗಳು, ಪೂರ್ವದ ರಾಷ್ಟ್ರಗಳು. ಹೀಗಾಗಿ ಇಲ್ಲಿ ಪೂರ್ವದ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಸಂಸ್ಕೃತಿಯೇ ಬೇರೆ, ಪಶ್ಚಿಮದ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಸಂಸ್ಕೃತಿಯೇ ಬೇರೆಗಿತ್ತು. ಆದ್ರೆ ಈ ಒಂದು ಭೂಖಂಡಗಳ ಶೋಧನೆಯಿಂದಾಗಿ ಈ ಯುರೋಪಿನ ಜನರು ತಮ್ಮ ಒಂದು ಜಲಮಾರ್ಗಗಳ ಮುಖೇನ ಏಷ್ಯಾ ಖಂಡವನ್ನ ತಲುಪಿದಾಗ ಏಷ್ಯಾ ಖಂಡದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಈ ಒಂದು ಪೂರ್ವದ ರಾಷ್ಟ್ರಗಳಲ್ಲಿ ಹರಡಲಿಕ್ಕೆ ಆರಂಭಿಸಿದರು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ವೈಚಾರಿಕತೆಯ ಅರಿವು ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ಹೊಸ ವ್ಯವಸ್ಥೆಯ ಉದಯ ಅಂತ ಹೇಳ್ಬೋದು. ನೆಕ್ಸ್ಟ್ ಸಾಮಾಜಿಕ ಶೋಷಣೆ. ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಮತ್ತೊಂದು ಪರಿಣಾಮ ಸಾಮಾಜಿಕ ಶೋಷಣೆ. ಉದಾಹರಣೆಗೆ ವರ್ಣಭೇದ ನೀತಿಯನ್ನು ನಾವಿಲ್ಲಿ ಉದಾಹರಣೆ ಕೊಡಬಹುದು. ಈ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರು ಬಿಳಿಯರು ಅಂತಕ್ಕಂಥ ಭೇದ ಭಾವ ನೀತಿಯನ್ನ ಅನುಸರಿಸುವ ಮುಖೇನ ಸಾಮಾಜಿಕವಾಗಿ ಶೋಷಣೆ ಮಾಡ್ಲಿಕ್ಕೆ ಆರಂಭಿಸಿದ್ರು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಮತ್ತೊಂದು ಪರಿಣಾಮ ಯಾವಪ್ಪ ಅಂತಂದ್ರೆ ವಾಣಿಜ್ಯವಾದದ ಉದಯ ಅಂತ ಹೇಳ್ಬೋದು. ವಾಣಿಜ್ಯವಾದದ ಉದಯ. ನೆಕ್ಸ್ಟ್ ಮತ್ತೊಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ವಾಣಿಜ್ಯ ಕ್ರಾಂತಿಗಳ ಆರಂಭ. ವಾಣಿಜ್ಯ ಕ್ರಾಂತಿಗಳ ಆರಂಭ. ನೆಕ್ಸ್ಟ್ ಮರ್ಚಂಟೈಲ್ ಪದ್ಧತಿಯ ಉಗಮ. ಮರ್ಚಂಟೈಲ್ ಪದ್ಧತಿಯ ಉಗಮ. ನೆಕ್ಸ್ಟ್ ಕೊನೆಯದಾಗಿ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಕೊನೆಯ ಒಂದು ಮುಖ್ಯ ಪರಿಣಾಮ ಯಾವಪ್ಪ ಅಂತಂದ್ರೆ ವಸಾಹತು ಯುದ್ಧಗಳ ಆರಂಭ. ವಸಾಹತು ಯುದ್ಧಗಳ ಆರಂಭ. ಹೀಗೆ ಇವಿಷ್ಟು ಏನಪ್ಪಾ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಯಿಂದ ಕಂಡು ಬರ್ತಕ್ಕಂಥ ಪ್ರಮುಖ ಪರಿಣಾಮಗಳು. ಹೀಗೆ ಇವೆಲ್ಲವನ್ನ ಚರ್ಚೆ ಮಾಡೋದ್ರೊಂದಿಗೆ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಭೌಗೋಳಿಕ ಸಂಶೋಧನೆಗಳು ಅಥವಾ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಒಂದು ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ ಸುಧಾರಣಾ ಚಳುವಳಿ ಅಂತಕ್ಕಂಥ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.